ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಬಂದಿರುವಾಗ ದೇವರ ವಾಕ್ಯವನ್ನ ಧ್ಯಾನಿಸಲಿಕ್ಕೆ ದೇವರ ದಿನವದು ಬೇರೆ ಎಲ್ಲ ಸಹಸ್ರಾರು ದಿನಗಳಿಗಿಂತ ಎಷ್ಟು ಉತ್ತಮವಾಗಿದೆ ಎಂಬುದಾಗಿ ದಾವಿದನು ತನ್ನ ಅನುಭವ ಪೂರ್ವಕವಾಗಿ ಹೇಳುವ ಹಾಗೆ ನಾವು ಸನ್ನಿಧಿಯಲ್ಲಿ ಕೂಡಿ ಬಂದಿರುವಾಗ ದೇವರ ಮಹಿಮೆಗಾಗಿ ಒಂದು ಹಾಡನ್ನ ಹಾಡಿಕೊಳ್ಳುವಂತನಾಗಿದ್ದೇನೆ. ನಿನ್ನ ಆಲೋಚನೆಯ ಏಸು ತಿಳಿದಿರುವ, ನಿನ್ನ ಎಲ್ಲ ಮಾರ್ಗವ ಕಂಡುಕೊಂಡಿರುವ, ಕೈಬೀಸಿ ಕರೆಯುವನು ಏಸು ನಿನ್ನನ್ನು ರಕ್ಷಿಸಲು, ಹೃದಯದ ಬಾಗಿಲಲ್ಲಿ ತಟ್ಟುತ್ತಾ ನಿಂತಿಹನು. ಈ ಹಾಡನ್ನು ನಾನು ಹಾಡಿಕೊಳ್ಳುವಂತನಾಗಿರುತ್ತೇನೆ. ನಾವು ಪ್ರಕಟಣೆಯ ಪುಸ್ತಕದಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯದಲ್ಲಿ ಲವೋದಿಕೀಯ ಸಭೆಯ ದೂತನಿಗೆ ಬರೆಯುವಾಗ ದೇವರು ಹೇಳುವಂತದ್ದು, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಅವನಾದ್ರೂ ನನ್ನ ಸ್ವರವನ್ನ ಕೇಳಿ ಬಾಗಿಲನ್ನ ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುತ್ತೇನೆ, ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ ಎಂಬುದಾಗಿ. ಇದು ವಿಶ್ವಾಸಿಗಳಿಗೆ ಹೇಳಿರುವಂತ ಮಾತೇ ಹೊರತು ಅವಿಶ್ವಾಸಿಗಳಿಗೆ ಹೇಳಿರುವಂತ ಮಾತಲ್ಲ. ಅಂದ್ರೆ ನಾವು ಕರ್ತನನ್ನ ಅಂಗೀಕರಿಸಿಕೊಂಡು ನಮ್ಮ ಜೀವಿತದಲ್ಲಿ ಜೀವಿಸುತ್ತಾ ಬರುವಾಗ ಅನೇಕ ಸಂದರ್ಭಗಳಲ್ಲಿ ಬಿದ್ದು ಹೋಗುವಂತವರಾಗಿರ್ತೇವೆ ಮತ್ತು ಕ್ರಿಸ್ತನನ್ನ ನಮ್ಮ ಹೃದಯದ ಹೊರಗಿಟ್ಟು ನಾವು ನಮ್ಮ ಜೀವಿತವನ್ನ ನಾವು ವ್ಯರ್ಥವಾಗಿ ಮತ್ತು ಲೌಕಿಕವಾಗಿ ಜೀವಿಸ್ತಾ ಇರ್ತೇವೆ. ಅಂತವರಿಗೆ ದೇವರು ಏಸು ಸ್ವಾಮಿ ಕೇಳುವಂತ ಮಾತು, ಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಎಂಬುದಾಗಿ. ಮತ್ತು ನಮ್ಮ ಆಲೋಚನೆಗಳಿರಬಹುದು, ನಮ್ಮ ಗುಪ್ತ ಪಾಪಗಳಿರಬಹುದು, ನಮ್ಮ ಜೀವಿತದಲ್ಲಿ ದೇವರಿಗೆ ತಿಳಿಯದಂತೆ ನಾವು ಮಾಡುವಂತಹ ಎಲ್ಲ ಕಾರ್ಯಗಳನ್ನ ಆತನು ಬಲ್ಲಂತವನಾಗಿರುತ್ತಾನೆ. ಆದ್ದರಿಂದ ಅದನ್ನ ನಮ್ಮನ್ನ ಪರೀಕ್ಷಿಸಿಕೊಳ್ಳುವಾಗ ಈ ಹಾಡು ನಮ್ಮ ಗಮನವನ್ನ ಅಲ್ಲಿಗೆ ಸೆಳೆಯುವಂತದ್ದಾಗಿದೆ. ನಿನ್ನ ಆಲೋಚನೆಯ ಏಸು ತಿಳಿದಿರುವ, ನಿನ್ನ ಎಲ್ಲ ಮಾರ್ಗವ ಕಂಡುಕೊಂಡಿರುವ. ಈ ಹಾಡನ್ನು ನಾನು ದೇವರ ಘನಕ್ಕಾಗಿ ಹಾಡುವಂತನಾಗಿದ್ದೇನೆ. ಆಲೋಚನೆಯ ಏಸು ತಿಳಿದಿರುವ, ನಿನ್ನ ಎಲ್ಲ ಮಾರ್ಗವ ಕಂಡುಕೊಂಡಿರುವ, ಕೈ ಬೀಸಿ ಕರೆಯುವನು ಏಸು ನಿನ್ನನ್ನು ರಕ್ಷಿಸಲು, ಹೃದಯದ ಬಾಗಿಲಲ್ಲಿ ತಟ್ಟುತ್ತ ನಿಂತಿಹನು. ಓ ಮನುಜನೇ, ನಿನ್ನ ಹೃದಯವ ಕರ್ತನಿಗೊಪ್ಪಿಸುಬಾ, ನಿನ್ನ ಕೂಗಲು ತಡ ಮಾಡದೆ ರಕ್ಷಣೆ ಹೊಂದಿಕೊಬಾ. ತಿರುಗಿಕೋ ದೇವರ ಕಡೆಗೆ, ತಿರುಗಿಕೋ ಕರ್ತನ ಕಡೆಗೆ, ತಿರುಗಿಕೋ ಕ್ರಿಸ್ತನ ಕಡೆಗೆ, ತಿರುಗಿಕೋ ಯೇಸುವಿನ ಕಡೆಗೆ. ಭೂಲೋಕವು ಅಳಿದೋದರು, ಆಕಾಶವು ಕಳಚಿದರು, ಸತ್ಯವಾದ ದೇವವಾಕ್ಯವು ಎಂದೆಂದಿಗೂ ಅಳಿದೋಗದು. ಯೇಸುವಲ್ಲೇ ನಿತ್ಯ ಜೀವವು, ಬೇರೆಲ್ಲವೂ ಬರಿ ಮಾಯೆಯು. ಈ ಕರ್ತನ ನೀ ನಂಬಲು ಇದುವೇ ಶುಭ ಸಮಯ, ಹೀಗಾದರೆ ನಿನ್ನ ಜೀವಿತ ಆಶೀರ್ವಾದಮಯ. ತಿರುಗಿಕೋ ದೇವರ ಕಡೆಗೆ, ತಿರುಗಿಕೋ ಕಡೆಗೆ, ತಿರುಗಿಕೋ ಕ್ರಿಸ್ತನ ಕಡೆಗೆ, ತಿರುಗಿಕೋ ಯೇಸುವಿನ ಕಡೆಗೆ.
ಈ ಲೋಕವೇ ಶಾಶ್ವತವೆಂದು ತಿಳಿಯದಿರು ಓ ಸ್ನೇಹಿತ, ಪರಲೋಕದ ಅಸ್ತಿತ್ವವು ತೊರೆಯದಿರು ಆಲೋಕವ. ಪ್ರಭು ಯೇಸು ಬರುತ್ತೀಹನು ತನ್ನ ನಂಬಿದವರ ಕರೆದೊಯ್ಯಲು. ಆ ಕಷ್ಟದ ದಿನಗಳು ಬರುವುದಕ್ಕೆ ಮುಂಚೆ ನಿನ್ನ ಹೃದಯವ ಯೇಸುಗೆ ಅರ್ಪಿಸು ನೀ ಹಿಂದೆ. ತಿರುಗಿಕೋ ದೇವರ ಕಡೆಗೆ, ತಿರುಗಿಕೋ ಕರ್ತನ ಕಡೆಗೆ, ತಿರುಗಿಕೋ ಕ್ರಿಸ್ತನ ಕಡೆಗೆ, ತಿರುಗಿಕೋ ಯೇಸುವಿನ ಕಡೆಗೆ. ನಿನ್ನ ಆಲೋಚನೆಯ ಯೇಸು ತಿಳಿದಿರುವ, ನಿನ್ನ ಎಲ್ಲ ಮಾರ್ಗವ ಕಂಡುಕೊಂಡಿರುವ, ಕೈ ಬೀಸಿ ಕರೆಯುವನು ಯೇಸು ನಿನ್ನನ್ನು ರಕ್ಷಿಸಲು. ಹೃದಯದ ಬಾಗಿಲಲ್ಲಿ ತಟ್ಟುತ್ತ ನಿಂತಿಹನು. ಓ ಮನುಜನೇ, ನಿನ್ನ ಹೃದಯವ ಕರ್ತನಿಗೊಪ್ಪಿಸು ಬಾ. ನಿನ್ನ ಕೂಗಲು ತಡ ಮಾಡದೆ ರಕ್ಷಣೆ ಹೊಂದಿಕೋ ಬಾ. ತಿರುಗಿಕೋ ದೇವರ ಕಡೆಗೆ, ತಿರುಗಿಕೋ ಕರ್ತನ ಕಡೆಗೆ, ತಿರುಗಿಕೋ ಕ್ರಿಸ್ತನ ಕಡೆಗೆ, ತಿರುಗಿಕೋ ಯೇಸುವಿನ ಕಡೆಗೆ. ಥ್ಯಾಂಕ್ ಯು. ಈ ಜೂಮ್ ಆ್ಯಪ್ ಕೂಟಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಮುಖ್ಯವಾಗಿ ನನ್ನ ಆತ್ಮೀಯ ಜೊತೆ ಸೇವಕರು ಕೆಲವರು ಇದ್ದೀರಿ. ನಾನು ಪ್ರತ್ಯೇಕವಾಗಿ ನಿಮಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸ್ತೀನಿ. ಮತ್ತು ನನ್ನ ಆತ್ಮೀಯ ಸಹೋದರರು ಇದ್ದೀರಿ, ಬಿಲಿವರ್ಸ್ ಗ್ರೂಪ್ ನಲ್ಲಿರುವಂತ ಕೆಲವು ಆತ್ಮೀಯ ಸಹೋದರರು ಇದ್ದಾರೆ. ಮತ್ತು ಈ ಒಂದು ಗ್ರೂಪ್ ನ ಒಂದು ಜೂಮ್ ಮೀಟಿಂಗ್ ನಲ್ಲಿ ಬಹಳ ಮುಖ್ಯವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಸಹೋದರಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ನಾನು ನಿಮ್ಗೆ ವಂದನೆಗಳನ್ನು ತಿಳಿಸ್ತೇನೆ. ನಿಮ್ಮ ಒಂದು ಪ್ರಯಾಸ ಮತ್ತು ಯಥಾರ್ಥವಾದಂತ ಒಂದು ಈ ಸೇವೆಯನ್ನು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಹಳ ಸಂತೋಷ ನಿಮ್ಮ ಒಂದು ಸೇವೆಯ ಪ್ರಯತ್ನಗಳಿಗಾಗಿ. ಮತ್ತು ಈ ದಿನ ಕಾರ್ಯಕ್ರಮ ನಿರೂಪಣೆ ಮಾಡುವಂತ ಪ್ರಿಯ ಸಹೋದರಿಗೆ ಕೂಡ ನಾನು ವಂದನೆ ತಿಳಿಸ್ತೇನೆ. ಮತ್ತು ಸಹೋದರ ನಿರಂಜನ್ ಬಹಳ ವಿಶೇಷವಾದಂತ ಹಾಡನ್ನು ಹಾಡಿದ್ದಾರೆ. ಬಹುಶಃ ಅವರ ಕುಟುಂಬಕ್ಕೆ ಈ ಒಂದು ಹಾಡಿನ ಒಂದು ಸಂಗೀತದ ಕೃಪೆಯನ್ನು ದೇವರು ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ. ಸಹೋದರ ಮಂಜುನಾಥ್ ಅವರು ಪ್ಲೇ ಮಾಡೋದ್ರಲ್ಲಿ, ಇವರು ಸಿಂಗಿಂಗ್ ಮಾಡೋದ್ರಲ್ಲಿ ಬಹಳ ವಿಶೇಷವಾದಂತ ಒಂದು ಕೃಪೆ ಅವರಿಗಿದೆ. ಅರ್ಥಗರ್ಭಿತವಾದ ಹಾಡು ಮತ್ತು ನಮಗೆ ನಾವು ಅವಲೋಕನೆ ಮಾಡಿಕೊಳ್ಳುವಂತ ಒಂದು ಪದದ ಹಾಡು ಇದರಲ್ಲಿದೆ. ಬಹಳ ಸಂತೋಷ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತ್ಯೇಕವಾಗಿ ಗ್ರೂಪ್ ನಲ್ಲಿರುವ ಎಲ್ಲರೂ ಕೂಡ ನಾವು ಒಂದು ವಿಶೇಷ ಪ್ರಾರ್ಥನೆ ಮಾಡೋಣ. ನಮ್ಮ ಸಹೋದರ 40 ಸಹೋದರ ಆಗ್ಲೇ ತಿಳಿಸ್ತಾ ಬಂದ್ರು. ಹೋಸ್ಟ್ ಇರೋರು ಗಮನಿಸ್ರಿ, ಬೇರೆ ಕಡೆ ಒಂದು ಅವ್ರದ್ದು ಮೀಟ್ ಮಾಡ್ಲಿಕ್ಕೆ ಆಗದೆ ಇದ್ರೆ ನೀವೇ ಹೋಸ್ಟ್ ನವ್ರು ಏನಾದ್ರು ಸಾಧ್ಯ ಆದ್ರೆ ಪ್ರಯತ್ನ ಮಾಡಿ. ಗ್ರೂಪ್ ನಲ್ಲಿ ಎಲ್ಲರೂ, ಈ ಮೀಟಿಂಗ್ ಎಲ್ಲರೂ ಪ್ರತ್ಯೇಕವಾಗಿ ನಾವು ಪ್ರಾರ್ಥನೆ ಅಂದ್ರೆ ಆದಷ್ಟು ಬೇಗ ಈ ಒಂದು ಬಹಳ ದಿನಗಳಿಂದ ನಡ್ಕೊಂಡ್ ಬರೋದ್ರಿಂದ ಈ ಒಂದು ಕಾರ್ಯಕ್ರಮ ದೇವರ ಆಶೀರ್ವಾದ ಮಾಡೋ ಹಾಗೆ ಮತ್ತು ಇದಕ್ಕೆ ಒಂದು ನಮಗೆ ಒಂದು ಪೂರ್ತಿ ಒಂದು ಗಂಟೆ ಸಿಗುವಂತ ಒಂದು ಅನುಮತಿ ಸಿಗುವ ಹಾಗೆ ಕರ್ತನ ಅದಕ್ಕೆ ವ್ಯವಸ್ಥೆ ಮಾಡಿಕೊಡುವ ಹಾಗೆ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತ ಇದಕ್ಕೊಂದು ವ್ಯವಸ್ಥೆಯನ್ನು ಅನುಕೂಲವನ್ನು ಕರ್ತನ ಮಾಡ್ತಾನಂತ ಭರವಸೆ ನಮಗಿದೆ ಪ್ರಿಯರೇ. ಸಹೋದರ ಒಂದು ಪ್ರಯತ್ನ ಮತ್ತು ಪ್ರಯಾಸಕ್ಕೆ ಪ್ರತಿಫಲ ಸಿಗುತ್ತೆ. ಅದಕ್ಕಾಗಿಯೂ ಮತ್ತು ಈ ಒಂದು ಸಂದೇಶಕ್ಕಾಗಿ ಕ್ಲುಪ್ತವಾಗಿ ಪ್ರಾರ್ಥನೆ ದಯಮಾಡಿ ತಲೆಗಳನ್ನು ಗಮನಿಸಿ. ಥ್ಯಾಂಕ್ ಯು. ಮತ್ತು ನಾನು ವಿಡಿಯೋ ಆನ್ ಮಾಡಿದ್ಮೇಲೆ ಉಳಿದರೆಲ್ಲರೂ ವಿಡಿಯೋ ಆನ್ ಮಾಡಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೀವು ಕೂಡ ಆನ್ ಮಾಡಬೇಕು. ಐ ವಿಲ್ ಹಂಬಲ್ ರಿಕ್ವೆಸ್ಟ್ ಯು. ಥ್ಯಾಂಕ್ ಯು.
ಮಹಾಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಬಹಳ ವಾರಗಳಿಂದ ನಮ್ಮ ಆತ್ಮೀಯ ಸಹೋದರರು ನಿಜವಾಗ್ಲೂ ಅವರು ತಮ್ಮ ತಮ್ಮ ಕೆಲವರು ಸ್ವಂತ ಉದ್ಯೋಗಗಳನ್ನು ಮಾಡಿಕೊಂಡಿದ್ದಾರೆ, ಕೆಲವರು ಸೇವೆಯಲ್ಲಿದ್ದಾರೆ, ಸಭೆಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವರೆಲ್ಲರೂ ಒಟ್ಟುಗೂಡಿ ಒಂದು ಕರ್ನಾಟಕ ಸಹೋದರ ಸಭೆಗಳ ಮಧ್ಯದಲ್ಲಿ, ಯವನಸ್ಥರ ಮಧ್ಯದಲ್ಲಿ ಪ್ರಾರಂಭವಾಗುವಂತಹ ಈ ಒಂದು ಕೆಲಸವನ್ನು ಅವರು ಮುಂದುವರಿಸ್ತಾ ಇದ್ದಾರೆ. ನೀನು ಇದನ್ನು ಆಶೀರ್ವದಿಸ್ತಾ ಇದ್ದಿ. ಆದ್ರೆ ನಮ್ಮ ಸಹೋದರರು ಒಂದು 40 ನಿಮಿಷಗಳ ಕಾಲ ಕಾರ್ಯಕ್ರಮ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ನಿನ್ನಲ್ಲಿ ಬೇಡುವಂತ ಈ ವಿಜ್ಞಾಪನೆ, ಅವರು ಪೂರ್ತಿಯಾಗಿ 1 ಅಥವಾ 1.5 ಗಂಟೆ ಕಾಲ ಈ ಕಾರ್ಯಕ್ರಮವನ್ನ ಬಹಳ ಸುಲಭವಾಗಿ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಾವು ದೀನತೆಯಿಂದ ಬೇಡುತ್ತೇವೆ. ಕರ್ತನೆ, ಇದಕ್ಕೊಂದು ಅನುಮತಿ ಕೊಟ್ಟು ಕರ್ತನೆ, ಇದೊಂದು ಒಂದು ಮಾರ್ಗವನ್ನ ನೀನು ಸರಾಗ ಮಾಡಬೇಕಾಗಿ ಬೇಡುತ್ತೇವೆ. ಸಹಾಯ ಮಾಡು ಸಹೋದರ. ಈ ಒಂದು ಪ್ರಯಾಸಕ್ಕೆ ಅವರಿಗೆ ಒಳ್ಳೆಯ ಅವಕಾಶವನ್ನು ಕೊಡಬೇಕಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ತಗ್ಗಿಸಿಕೊಳ್ಳುತ್ತೇವೆ. ಕರ್ತನೆ, ಸಹಾಯ ಮಾಡು. ಮಾತ್ರವಲ್ಲದೆ ವಿಶೇಷವಾಗಿ ಇಂದು ಸಂಜೆ ನಡೆಯುವಂತ ಈ ಒಂದು ಕೂಟಕ್ಕಾಗಿ ನಾವು ಬೇಡುತ್ತೇವೆ. ನಿನ್ನ ಹೆಸರಿನಲ್ಲಿ ಇದನ್ನು ಪ್ರಾರಂಭಿಸುವಾಗ ನೀನು ಇದನ್ನು ಮುಗಿಸ್ಕೊಡು ಸ್ವಾಮಿ. ನಿನ್ನ ಸನ್ನಿಧಿ ಮತ್ತು ಪ್ರಸನ್ನತೆ ನಮ್ಮೊಟ್ಟಿಗೆ ಇರಿಸು. ಕರ್ತನೆ, ವಾಕ್ಯಕ್ಕಾಗಿ ನಿಲ್ಲುವ ನಿನ್ನ ದಾಸನಾದ ಅಲ್ಪನಾದ ನನ್ನನ್ನು ಬಲಪಡಿಸಿ. ಕರ್ತನೆ, ನನ್ನ ಬಲಹೀನತೆಗೆ ತಕ್ಕ ಬಲವನ್ನು ಕೊಟ್ಟು, ಚೈತನ್ಯ ಕೊಟ್ಟು, ಹಗ್ಗಾಯನ ಗ್ರಂಥದಲ್ಲಿರುವಂತ ಈ ವಿಶೇಷವಾದ ಆಲೋಚನೆಗಳನ್ನು ನಮಗೆ ನೀನು ಉಣಬಡಿಸಿ, ಬೇಕಾದ ಆತ್ಮೀಯ ಮಾತುಗಳನ್ನು ನಮಗೆ ತಿಳಿಪಡಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಮತ್ತೊಂದು ಅವ್ರಿಗೆ ಎಲ್ಲ ಆತ್ಮೀಯ ಸಹೋದರಿಗೆ ವಂದನೆಗಳು ತಿಳಿಸ್ತೀನಿ ಪ್ರೇರೆ. ನೀವೆಲ್ಲರೂ ನೀವು ಕಾಣಿಸ್ಕೊಳ್ತಾ ಇರೋದ್ರಿಂದ ನನಗೂ ಕೂಡ ತುಂಬಾ ಆಸಕ್ತಿ ಆಗ್ತಾ ಇದೆ. ಇಲ್ಲಾದ್ರೆ ನನ್ನ ಮುಖ ನಾನೇ ನೋಡ್ಕೊಂಡು ಒಬ್ಬನೇ ವಾಕ್ಯ ಹೇಳುವಂತ ಸ್ಥಿತಿ ಬರ್ತದೆ. ಹಾಗಾಗಿ ನೀವು ಕಾಣಿಸ್ತಾ ಇರೋದಕ್ಕಾಗಿ ಮತ್ತು ನಿಮಗಿರುವ ಆಸಕ್ತಿಗಾಗಿ ನಾನು ದೇವರಿಗೆ ಕೃತಜ್ಞತೆ ತಿಳಿಸ್ತೇನೆ ಪ್ರೇರೆ. ಕಳೆದ ವಾರದಿಂದ ಒಂದು ಹಗ್ಗಾಯನ ಒಂದು ಪ್ರವಾದನೆ ಗ್ರಂಥ, ಕಳೆದ ವಾರದಲ್ಲಿ ದೇವರ ವಾಕ್ಯ ಮಾತಾಡಬೇಕಾಯಿತು. ಸಹೋದರ ತಿಳಿಸಿದ್ರು ರಾಜೇಂದ್ರ ಪ್ರಸಾದ್ ಅವರು ಕೆಲವು ಅನಿವಾರ್ಯ ಕಾರ್ಯಗಳ ನಿಮಿತ್ತವಾಗಿ ವಾಕ್ಯವನ್ನು ತಿಳಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಇವತ್ತು ಈ ಅವಕಾಶ ಸಿಕ್ಕಿದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ನೀವೆಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಹೇಳ್ತೇನೆ ಪ್ರೇರೆ. ಹಗ್ಗಾಯನ ಪ್ರವಾದನೆಯ ಈ ಒಂದು ಗ್ರಂಥದಿಂದ ನಾವು ಅನೇಕ ವಿಷಯಗಳನ್ನ ನಾವು ಕಲಿತಾ ಇದ್ದೇವೆ ಪ್ರೇರೆ. ಕೆಲವು ಔಟ್ಲೈನ್ ವಿಷಯದಲ್ಲಿ ಕಳೆದ ವಾರ ನಾವು ಧ್ಯಾನ ಮಾಡಿದ್ವು ಪ್ರೇರೆ. ಹಗ್ಗಾಯನ ಗ್ರಂಥವನ್ನು ಯಾವಾಗ ಇದನ್ನ ಅವರು ಬರೆದ್ರು ಮತ್ತು ಯಾವ ಉದ್ದೇಶಕ್ಕಾಗಿ ಬರೆದ್ರು ಎಂಬುದಾಗಿ ಮತ್ತೊಂದು ಆವೃತ್ತಿ ಹೊಸದಾಗಿ ಜಾಯಿನ್ ಆದವರು ಕೆಲವರು ನಮ್ಮ ಸಭೆಯವರು ಕೂಡ ಹೊಸದಾಗಿ ಜಾಯಿನ್ ಆಗಿದ್ದಾರೆ. ನಾನು ಸ್ವಲ್ಪ ಗ್ಲಾನ್ಸ್ ಮಾಡಿ ಮುಂದಕ್ಕೆ ಹೋಗ್ತೀನಿ ಪ್ರೇರೆ. ನಾವು ಈ ಹಗ್ಗಾಯನ ಗ್ರಂಥವನ್ನ ಓದುವಾಗ ಯಾವಾಗ್ಲೂ ಕೂಡ ಹೆಜ್ಜರನ ಗ್ರಂಥವನ್ನು ಮತ್ತು ನೆಹೆಮೀಯನ ಗ್ರಂಥವನ್ನು, ಒಂದು ವೇಳೆ ನೆಹೆಮೀಯನ ಗ್ರಂಥವನ್ನು ಓದದೇ ಇದ್ರು ಕೂಡ ಹಗ್ಗಾಯ ಓದುವಾಗ ನಾವು ಎಜ್ರನ ಗ್ರಂಥವನ್ನು ಕೂಡ ಓದ್ಬೇಕು. ಮತ್ತು ಎಜ್ರನ ಗ್ರಂಥವನ್ನು ಓದುವಾಗ ಹಗ್ಗಾಯನ ಗ್ರಂಥವನ್ನು ಓದ್ಬೇಕು. ಯಾಕಂದ್ರೆ ದಾನಿಯೇಲ್ ಗ್ರಂಥವನ್ನು ನಾವು ಅಧ್ಯಯನ ಮಾಡುವಾಗ ಪ್ರಕಟಣೆ ಗ್ರಂಥ ಓದ್ಲೇಬೇಕು ಪ್ರೇರೆ. ಮತ್ತು ಪ್ರಕಟಣೆ ಗ್ರಂಥವನ್ನು ಓದುವಾಗ ದಾನಿಯೇಲ್ ಗ್ರಂಥವನ್ನು ಓದ್ಬೇಕು. ಯಾಕಂದ್ರೆ ಅವೆರಡು ಪ್ರವಾದನ ಗ್ರಂಥಗಳು ಮತ್ತು ಇವೆರಡು ಚರಿತ್ರೆಯ ಗ್ರಂಥಗಳು. ಹಗ್ಗಾಯನು ಪ್ರವಾದನೆ ಗ್ರಂಥ ಆಗಿದ್ರು ಕೂಡ ಹೆಜ್ರನ ಗ್ರಂಥ ಪ್ರವಾದನೆ ಗ್ರಂಥ ಅಲ್ಲ, ಅದು ಹಿಸ್ಟಾರಿಕಲ್ ಬುಕ್ ಬರುತ್ತೆ, ಅದು ಚರಿತ್ರೆ ಗ್ರಂಥ. ನಡೆದ ಘಟನೆಯ ಬಗ್ಗೆ ಅಲ್ಲಿ ಉಲ್ಲೇಖನ ಮಾಡಿದ್ದಾರೆ ಮತ್ತು ಬರೆದಂತ ವಿಷಯಗಳ ಬಗ್ಗೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಹಗ್ಗಾಯನ ಈ ಪ್ರವಾದಿಯು ಯಹೂದ ದೇಶಕ್ಕೆ ಪ್ರತ್ಯೇಕವಾಗಿ ಮೀಸಲಿಟ್ಟಂತ ಒಬ್ಬ ಪ್ರವಾದಿ. ಯಹೂದ ದೇಶ, ನಾನು ಯಾಕೆ ಯಹೂದ ದೇಶ ಅಂತ ಹೇಳಿದ್ರೆ ಹೇಳ್ತಾ ಇದ್ದೇನಂದ್ರೆ, ಯಾರೊಬ್ಬಾಮನ ಕಾಲದಲ್ಲಿ, ಅಂದ್ರೆ ರೆಹಬ್ಬಾಮನು, ಸೊಲೊಮೋನನ ಮಗ ರೆಹಬ್ಬಾಮನ ಕಾಲದಲ್ಲಿ ಇಸ್ರಾಯೇಲ್ ರಾಜ್ಯವು ಭೇದವಾಯಿತು, 2 ಭಾಗವಾಯಿತು. ನಾರ್ದರ್ನ್ ಕಿಂಗ್ಡಮ್ ಅಂಡ್ ಸದರ್ನ್ ಕಿಂಗ್ಡಮ್, ಉತ್ತರ ರಾಜ್ಯ ಮತ್ತು ದಕ್ಷಿಣ ರಾಜ್ಯ. ಉತ್ತರ ರಾಜ್ಯದ ಕಡೆ ಕೆಲವು ಗೋತ್ರಗಳು ಸೇರ್ಕೊಂಡವು, ಸುಮಾರು 10 ಗೋತ್ರಗಳು. ಇಸ್ರಾಯೇಲರ 12 ಗೋತ್ರದಲ್ಲಿ 10 ಗೋತ್ರಗಳು ಉತ್ತರ ರಾಜ್ಯದ ಕಡೆ, ಅದು ಇಸ್ರಾಯೇಲ್ ರಾಜ್ಯ ಎಂಬುದಾಗಿ ಕರೆಯಲ್ಪಡ್ತು. ದಕ್ಷಿಣ ರಾಜ್ಯದಲ್ಲಿ 2 ಗೋತ್ರಗಳು ಮಾತ್ರ ಸೇರಿಸಲ್ಪಟ್ಟವು, ಅದು ಯಹೂದ ಮತ್ತು ಬೆನ್ಯಾಮೀನ್. ಇದು
ಯೆರೂಸಲೇಮ್, ಎಬ್ರೋನ್ ಮತ್ತು ಬೆತ್ಲೆಹೇಮ್ ಈ ರೀತಿ ದಕ್ಷಿಣ ಪ್ರಾಂತ್ಯದಲ್ಲಿ ಬಂದು, ಉತ್ತರದಲ್ಲಿ ಯೊಪ್ಪ, ಆಮೇಲೆ ಅಲ್ಲಿ ಬರುವಂತ ನಜರೇತ್ ಎಲ್ಲ ಉತ್ತರದಲ್ಲಿ ಅಲ್ಲಿನ ಅರಸರು ಬೇರೆ, ಅಲ್ಲಿಗೆ ಪ್ರವಾದಿಗಳು ಬೇರೆ. ದಕ್ಷಿಣ ರಾಜ್ಯದ ಯಹೂದ ರಾಜ್ಯಕ್ಕೆ ಅರಸರು ಬೇರೆ, ಪ್ರವಾದಿಗಳು ಬೇರೆ. ಈ ಹಗ್ಗಾಯನು ದಕ್ಷಿಣ ರಾಜ್ಯದ ಪ್ರವಾದಿಗಳಲ್ಲಿ ಒಬ್ಬನು. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇಸ್ರಾಯೇಲ್ರ ಪ್ರವಾದಿಗಳು ಬೇರೆ, ಇಸ್ರಾಯೇಲ್ ರಾಜ್ಯದ ಪ್ರವಾದಿಗಳು ಬೇರೆ, ಮತ್ತೆ ಯಹೂದ ದೇಶದ ಪ್ರವಾದಿಗಳು ಬೇರೆ. ಯಾಕಂದ್ರೆ ಸೌಲನು, ದಾವೀದನು ಮತ್ತು ಸೊಲೊಮೋನನು ಇವರು ಆಳ್ವಿಕೆ ಮಾಡುವಾಗ ಇಸ್ರಾಯೇಲ್ ರಾಜ್ಯ ಒಂದೇ ಆಗಿತ್ತು. ಆದ್ರೆ ಸೊಲೊಮೋನನ ಮಗ ರೆಹಬ್ಬಾಮನ ಕಾಲ ಬಂದ ಮೇಲೆ ರಾಜ್ಯವು ಭೇದವಾಯಿತು. ಆಗ ಎರಡು ವಿಭಾಗವಾಗಿ ಇಸ್ರಾಯೇಲ್ ರಾಜ್ಯ ಬೇರೆ ಆಯ್ತು ಮತ್ತು ದಕ್ಷಿಣ ರಾಜ್ಯದಲ್ಲಿ ಯಹೂದ ರಾಜ್ಯ ಬೇರೆ ಆಯ್ತು. ಯಾವಾಗ್ಲೂ ಕೂಡ ಅವರಿಗೆ ಯುದ್ಧಗಳು ನಡೀತಾನೆ ಇತ್ತು, ಯಹೂದ ರಾಜ್ಯಕ್ಕೂ ಮತ್ತು ಇಸ್ರಾಯೇಲ್ ರಾಜ್ಯಕ್ಕೂ. ಅವರೆಲ್ಲರೂ ಇಸ್ರಾಯೇಲರೇ, ಆದ್ರೆ ಅವರು ವಿಭಾಗವಾದ್ರು. ಸೊ ಈ ಹಗ್ಗಾಯನು ದಕ್ಷಿಣ ರಾಜ್ಯದ ಯಹೂದ ರಾಜ್ಯಕ್ಕೆ ಅಥವಾ ಯಹೂದ ದೇಶಕ್ಕೆ ಒಬ್ಬ ಮೀಸಲಿಟ್ಟಂತ ಒಬ್ಬ ಪ್ರವಾದಿ. ಕ್ರಿಸ್ತ ಪೂರ್ವ 587ರಲ್ಲಿ ಯೆರೂಸಲೇಮ್ನ ದೇವಾಲಯವು ನಾಶವಾಗ್ತದೆ. BC 580 ಸಮಥಿಂಗ್, 587. ಅನಂತರ ಅದು ಬಾಬೆಲ್ ದೇಶದ ಅರಸನಾದಂತ ನೆಬೂಕದ್ನೆಚ್ಚರನ ಕಾಲದಲ್ಲಿ ಆ ಇಸ್ರಾಯೇಲ್ ರಾಜ್ಯ ನಾಶವಾದ ನಂತರ ಅವರೆಲ್ಲರನ್ನೂ ಕೂಡ ಬಾಬೆಲ್ ದೇಶಕ್ಕೆ ಕೊಂಡೊಯ್ತಾನೆ ನೆಬೂಕದ್ನೆಚ್ಚರನು. ಅದು ಯೆರೆಮೀಯನ ಬಾಯಿಂದ ಹೇಳಿಸಿದಂತ ಮಾತು, ಅದು ನೆರವೇರುತ್ತೆ. 70 ವರ್ಷಗಳಾದ ಮೇಲೆ ಅವರು ತಿರುಗಿ ಪಾರಸಿ ಅರಸನಾದ ಕೋರೋಷನ ಕಾಲದಲ್ಲಿ ದೇವರವನೊಂದಿಗೆ ಮಾತನಾಡಿ ಅವರಿಗೆ ಬಿಡುಗಡೆ ಆಗ್ತದೆ. ನಾನು ಕಳೆದ ವಾರ ಹೇಳಿದ್ದೆ, ಅದು ಪಾರಸಿ ಅರಸನಾದ ರಾಜ್ಯ, ಇದು ರಾಜ್ಯ ಹೇಗೆ ಬಂತು ಅಂತೇಳಿ. ಮೊದಲನೇ ರಾಜ್ಯ ಕಸ್ದೀರ ರಾಜ್ಯ, ಕಸ್ದೀರ್ ಅಂದ್ರೆ ಬಾಬೆಲ್ ಸಂಸ್ಥಾನದ ಆಳ್ವಿಕೆ ಮಾಡ್ತಾ ಇದ್ರು. ಎರಡನೇದಾಗಿ ಪ್ರಪಂಚ ಆಳದಂತವ್ರು ಪಾರ್ಸಿಯರು, ಮೇದ್ಯರು ಪಾರ್ಸಿಯರು ಒಟ್ಟಿಗೆ ಆಳ್ತಾರೆ. ದೇವರಿಗೆ ಸ್ತೋತ್ರವಾಗ್ಲಿ, ಕರೆಂಟ್ ಬಂದಿದೆ ಬೇರೆ. ಓಕೆ, ಎರಡನೇ ಸಾರಿ ಅವರು ಆಳ್ವಿಕೆ ಮಾಡಿದಾಗ ಎರಡನೇ ರಾಜ್ಯ ಪಾರ್ಸಿಯರದು, ಮೇದ್ಯರು ಪಾರ್ಸಿಯರು. ಮೂರನೇದು ಸಾಮ್ರಾಜ್ಯ ಗ್ರೀಕರದ್ದು, ಅನಂತರ ರೋಮನ್ ಸಾಮ್ರಾಜ್ಯ. ಈ ಎರಡನೇ ಸಾಮ್ರಾಜ್ಯ ಇದೆಯಲ್ಲ, ಅವರ ಕಾಲದಲ್ಲಿ ಇಸ್ರಾಯೇಲರಿಗೆ ಬಿಡುಗಡೆ ಆಗ್ತದೆ 70 ವರ್ಷಗಳಾದ ನಂತರ. ಅವರು ನಾವು ಹೆಜ್ರನ ಗ್ರಂಥ ಓದುವಾಗ ಅವರು ಯಜ್ಞವೇದಿಯನ್ನು ಕಟ್ಟಿ ಹಾಗೆ ಬಲಿಗಳನ್ನು ಅರ್ಪಿಸಿ ಹೋಗ್ತಾ ಇರ್ತಾರೆ. ಯಾವುದೇ ವಿಧವಾದ ಬದಲಾವಣೆ ಅವರಲ್ಲಿ ಇರಲ್ಲ. ಯಜ್ಞವೇದಿಯನ್ನು ಕಟ್ಟಿರ್ತಾರೆ, ಬಲಿ ಅರ್ಪಿಸ್ತಾ ಇರ್ತಾರೆ. ದೇವರನ್ನ ಕೆಲವರು ಅಂದ್ರೆ ಒಂದು ನಾಮಧೇಯ, ಈಗಿನ ಕಾಲದಲ್ಲಿ ನಾಮಧೇಯ ಕ್ರಿಸ್ತಿ ಜೀವಿತ ಅಂತ ಹೇಳ್ತಾರೆ. ಈ ನಾಮಧೇಯ ಭಕ್ತಿಯಲ್ಲಿ ಅಳವಡಿಸ್ಕೊಂಡು ಮುಂದುವರಿತಾ ಇರ್ತಾರೆ. ನೋಡಿ, ಅವರು 70 ವರ್ಷಗಳ ಕಾಲ ಬಾಬೆಲ್ ದೇಶದಲ್ಲಿ ಸೆರೆಯಾಗಿದ್ದ ಮೇಲೆ ಇಲ್ಲಿ ಕೆಲವರು ಉಳ್ಕೊಂಡಿದ್ರಲ್ಲ ಯೆರೂಸಲೇಮ್ನಲ್ಲಿ, ಅವರು ಈ ಅನ್ಯರೊಂದಿಗೆ ಸಂಪರ್ಕವನ್ನ ಬೆರೆಸಿರ್ತಾರೆ. ಯಾಕಂದ್ರೆ ಅವಾಗ ಅವರಿಗೆ ಪ್ರವಾದಿಗಳಿಲ್ಲ, ಅರಸರು ಇಲ್ಲ, ಕ್ರಮವನ್ನು ಕಲಿಸ್ಲಿಕ್ಕೆ. ಆಗ ಅನ್ಯ ಜಾತಿಗೆ ಸಂಪರ್ಕ, ಒಕ್ಕುಬಳಿಕೆ ಕೊಟ್ಟು ತಗೊಂಡಿದ್ರಿಂದ ಅವರು ಮಿಶ್ರಿತ ಜನಾಂಗವಾಗ್ತಾರೆ ಇಸ್ರಾಯೇಲರು. ಮತ್ತು 70 ವರ್ಷಗಳಾದ ನಂತರ ತಿರುಗಿ ಬಂದ ನಂತರ ಅಲ್ಲಿ ಕೆಲವರು ಮಿಶ್ರಿತ ಜನಾಂಗ ಒಕ್ಕುಬಳಕೆ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಸ್ರಾಯೇಲರು ಆ ದಿನಗಳಲ್ಲಿ ಒಂದು ಪ್ರತ್ಯೇಕವಾದ ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ದೇವಾಲಯದ ಕೆಡವಲ್ಪಟ್ಟ ದೇವಾಲಯದ ವಿಷಯದಲ್ಲಿ ಅವರಿಗೆ ಭಾರವೂ ಇರಲಿಲ್ಲ, ಮತ್ತು ದೇವರಿಗೆ ಯಜ್ಞಗಳನ್ನ ಸಮರ್ಪಿಸುವಾಗ ಒಂದು ಮೀಸಲಾದ ಜೀವನದ ವಿಷಯದಲ್ಲಿ ಒಂದು ಕ್ರಮ ಕೂಡ ಇರಲಿಲ್ಲ. ಸೊ ಇಸ್ರಾಯೇಲರು ದೇವರ ದೃಷ್ಟಿಗೆ ಆವತ್ತಿನ ಕಾಲದಲ್ಲಿ ಬಹಳಷ್ಟು ಕ್ಷೀಣಿತರಾಗಿ ವಿಗ್ರಹಾರ್ಧನೆ ಕೆಲವರು ಹೋದ್ರು, ಕೆಲವರು ಇತರ ಕುಲಗಳಿಗೆ ಅವರು ವರ್ಗಾವಣೆ ಮಾಡಲ್ಪಟ್ಟರು, ಅನ್ಯ ಜಾತಿಗೆ ಕೆಲವರು ಕೊಡಲ್ಪಟ್ಟರು, ಇವರು ತಕ್ಕೊಂಡ್ರು. ಹಾಗಾಗಿ ಅವರು ದೈವ ಭಕ್ತಿಯ ವಿಷಯದಲ್ಲಿ ಬಹಳ ಕನಿಷ್ಠರಾಗಿ ಜೀವಿಸಿದಂತ ಕಾಲದಲ್ಲಿ ದೇವರು ಹಗ್ಗಾಯನನ್ನ ಪ್ರೇರೇಪಿಸಿ ಅವರ ಬಳಿಗೆ ಕಳಿಸ್ತಾನೆ. ನೋಡಿ, ಹಗ್ಗಾಯನು ಅವರ ಬಳಿಗೆ ಬಂದ ನಂತರ ಹಗ್ಗಾಯನು ಅವರಿಗೆ ಈ 2 ಅಧ್ಯಾಯಗಳಿದೆ. ಹಗ್ಗಾಯನು ಅವರಿಗೆ 4 ಸಂದೇಶಗಳನ್ನು ಕೊಡ್ತಾರೆ. ಪ್ರತಿ ಬಾರಿ ಹಗ್ಗಾಯನು ಮಾತನಾಡುವಾಗ ಯೆಹೋವನ ವಾಕ್ಯವು ನಿಮ್ಮ ಬಳಿಗೆ ಬರ್ತಾ ಇದೆ, ಯೆಹೋವನು ಹೀಗೆ ಮಾತಾಡಿದ್ದಾನೆ, ವಾಕ್ಯದಿಂದ ದೇವರು ಮಾತಾಡಿದ್ದಾನೆ. ನಾವು
ಹಗ್ಗಾಯನ ಪ್ರವಾದನೆ ಗ್ರಂಥ ಅದರಲ್ಲಿ ನಾವು ಗಮನಿಸುವಾಗ, ಹಗ್ಗಾಯನ ಪ್ರವಾದನೆ ಓದುವಾಗ 1ನೇ ಅಧ್ಯಾಯ 3ನೇ ವಚನದಲ್ಲಿ ಯೆಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದನು. 2ನೇ ವಚನ ಯೆಹೋವನು, 1ನೇ ವಚನದಲ್ಲಿ 2ನೇ ಸಾಲಿನಲ್ಲಿ ಯೆಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ದಯಪಾಲಿಸಿದನು. ಮತ್ತು 2ನೇ 10ನೇ ವಾಕ್ಯದಲ್ಲಿ 11ನೇ ವಾಕ್ಯದಲ್ಲಿ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ದಯಪಾಲಿಸಿದನು. ಮತ್ತು 20ನೇ ವಚನದಲ್ಲಿ ಕೂಡ 2:20ರಲ್ಲಿ ಹಗ್ಗಾಯನಿಗೆ ಈ 2ನೇ ವಾಕ್ಯವನ್ನು ದಯಪಾಲಿಸಿದನು. ಅಂದ್ರೆ ಪ್ರತಿ ಬಾರಿ ಕೂಡ ದೇವರು ಹಗ್ಗಾಯನ ಮೂಲಕವಾಗಿ ವಾಕ್ಯದ ಮುಖಾಂತರ ಮಾತಾಡ್ತಾ ಇದ್ರು. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೆನೆಸ್ತೀವಿ, ಅಪೊಸ್ತಲರು ಮಾತ್ರ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮಾತನಾಡ್ತಿದ್ರು ವಾಕ್ಯವನ್ನೆಂಬುದಾಗಿ. ಆದ್ರೆ ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರ ಕಾಲದಲ್ಲಿ ಕೂಡ ಅವರು ಆತ್ಮನ ಮೂಲಕವಾಗಿ ಮಾತನಾಡ್ತಾ ಇದ್ರು. ಆದ್ರೆ ಪವಿತ್ರಾತ್ಮನ ಮೂಲಕವಾಗಿ ಅಲ್ಲ, ದೇವರ ಆತ್ಮನ ಮೂಲಕವಾಗಿ. ದೇವರ ಆತ್ಮನು ಅವರಲ್ಲಿದ್ದು ಕಾರ್ಯ ಮಾಡಿ ಪ್ರೇರೇಪಿಸಿದ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು. ಸೊ ಹಗ್ಗಾಯನು ದೇವರಾತ್ಮನ ಅನುಸಾರವಾಗಿ ಮಾತನಾಡುತ್ತಾ ಪ್ರತಿ ಬಾರಿ ಕೂಡ ಯೆಹೋವನು ಹಗ್ಗಾಯನಿಗೆ ಕೊಡಲ್ಪಟ್ಟಂತ ವಾಕ್ಯವನ್ನು ಅವರೊಂದಿಗೆ ಮಾತಾಡ್ತಿದ್ರು. ಬೇರೆ ನಾವು ವಾಕ್ಯವನ್ನಷ್ಟು ಸುಲಭವಾಗಿ ಎಣಿಸಬಾರದು ಅನ್ನೋದಕ್ಕೆ ಇದು ಬಹಳಷ್ಟು ಒಂದು ಉದಾಹರಣೆ. ವಾಕ್ಯವು ಖಡ್ಗದೋಪಾದಿಯಲ್ಲಿ ಇರುವಂತದ್ದು, ವಾಕ್ಯವು ಸುತ್ತಿಗೆಯೋಪಾದಿಯಲ್ಲಿ ಇರುವಂತದ್ದು, ವಾಕ್ಯವು ಬೆಂಕಿಯೋಪಾದಿಯಲ್ಲಿ ಇರುವಂತದ್ದು, ವಾಕ್ಯವು ಶಕ್ತಿಯುಳ್ಳದ್ದು. ನಾವು ಇಬ್ರಿ ಗ್ರಂಥಕರ್ತ ಬರೀತಾನೆ, ಇಬ್ರಿ ಗ್ರಂಥ ಪತ್ರಿಕೆ 4ನೇ ಅಧ್ಯಾಯ ನಾವು ಒಂದು ವಾಕ್ಯ ಓದೋಣ. ವಾಕ್ಯದ ಅಲ್ಲಿ ಅದರ ಮಹತ್ವ ಏನಿದೆ ಬೇರೆ. ಇಬ್ರಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ಇಬ್ರಿ 4:12. ನಿಮ್ಮಲ್ಲಿ ಯಾರಾದ್ರೂ ನನಗಿಂತ ಬೇಗ ತೆಗೆದಿರಿದ್ರೆ ನನಗೆ ಹೆಲ್ಪ್ ಮಾಡಬಹುದು. ಓಕೆ, ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣಾತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು. ದೇವರ ವಾಕ್ಯವು ಪ್ರಾಣ ಆತ್ಮಗಳನ್ನು, ನೋಡಿ 2 ವಿಷಯ, ಪ್ರಾಣ ಆತ್ಮಗಳನ್ನು, ಶರೀರಕ್ಕೆ ಅಲ್ಲ ದೇವರ ವಾಕ್ಯ, ಪ್ರಾಣಕ್ಕೂ ಆತ್ಮಕ್ಕೂ. ಮತ್ತೆ ಶರೀರದ ವಿಷಯದಲ್ಲಿ ಏನ್ ಹೇಳಿದೆ ಅಂದ್ರೆ ಕೀಲು ಮಜ್ಜೆ, ಕೀಲು ಅಂದ್ರೆ ಎಲುಬು ಒಳಗಿರುವಂತ ಮಜ್ಜೆ ಅದರ ಒಳಗಡೆ ತೂರಿ ಹೋಗುವಂಥದ್ದು, ಅಷ್ಟು ಸಾಮರ್ಥ್ಯ ಇದೆ. ಬಹುಶಃ ಲೌಕಿಕವಾಗಿ ಕಾಣಿಸಿಕೊಳ್ಳುವ ಯಾವ ಪ್ರಪಂಚದಲ್ಲಿಯೂ ಕೂಡ ಎಲ್ಲಿಯಾದ್ರೂ ಏನಾದ್ರೂ ಒಂದು ಸಂಹಾರ ಮಾಡಿದ್ರೆ, ಕೊಲೆ ಮಾಡಿದ್ರೆ, ಚಾಕುವಿನಿಂದ ಚುಚ್ಚಿದ್ರೆ ಅವರ ಹೊಟ್ಟೆಗೋ ಎದೆ ಭಾಗಕ್ಕೂ ಚುಚ್ಚುತ್ತಾರೆ ಹೊರತು ಕೀಲು ಒಳಗಡೆ ಇರೋ ಮಜ್ಜಿಗೆ ತಾಕುವಷ್ಟು ಯಾವ ಕತ್ತಿಯೂ ಕೂಡ ಕೆಲಸ ಮಾಡೋದಿಲ್ಲ. ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಪ್ರೇರೆ. ಆದ್ರೆ ಈ ವಾಕ್ಯವು ಅಥವಾ ಈ ವಾಕ್ಯವೆಂಬ ಖಡ್ಗವು ಒಬ್ಬ ಮನುಷ್ಯನ ಪ್ರಾಣದ ಒಳಗಿರುವಂತ ಆತ್ಮ ಮಾತ್ರವೇ ಅಲ್ಲ, ಎಲುಬು ಒಳಗಿರುವಂತ ಮಜ್ಜೆ ತೂರಿ ಹೋಗುವಂತ ಕಾರ್ಯ ಮಾಡುವಂಥದ್ದು ದೇವರ ವಾಕ್ಯಕ್ಕೆ ಮಾತ್ರ ಸಾಮರ್ಥ್ಯ. ಹಾಗಾಗಿ ದೇವರ ವಾಕ್ಯವನ್ನು ನಾವು ಗೌರವಿಸಬೇಕು, ದೇವರ ವಾಕ್ಯವನ್ನು ಬಹಳವಾಗಿ ಇಷ್ಟಪಡಬೇಕು, ದೇವರ ವಾಕ್ಯವನ್ನು ಬಹಳವಾಗಿ ಪ್ರೀತಿಸಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ನಾವು ಅಷ್ಟು ಸುಲಭವಾಗಿ ಇಡಿಸಬಾರದು. ವಾಕ್ಯವನ್ನು ನಮಗೆ ತಲೆ ತುಂಬಾ ಹತ್ತುತ್ತಂತ ಹೇಳಿ ತಲೆ ಕೆಳಗೆ ಇಟ್ಕೊಂಡು ಮಲಗ್ತಾರಲ್ಲ ಕೆಲವರು, ಅಲ್ಲ, ವಾರಕ್ಕೊಮ್ಮೆ ಅದನ್ನ ಧೂಳು ಹೊಡೆದು ತಕ್ಕೊಂಡು ಹೋಗ್ತಾರೆ. ಈ ಅಭ್ಯಾಸ ಕೂಡ ಅಲ್ಲ. ದೇವರ ವಾಕ್ಯದ ಮಹತ್ವ, ಅದರ ಮೌಲ್ಯವನ್ನು ನಾವು ಕಾಪಾಡಬೇಕಾಗಿದೆ. ಹಾಗಾಗಿ ನಾವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನ ಯಾರು ಓದೋದು ಬೇಡ. ಅದರಲ್ಲಿ ಬರೆಯಲ್ಪಟ್ಟ ಮಾತೇನಂದ್ರೆ, ಅವರು ದೇವರ ವಾಕ್ಯವನ್ನು ಕೇಳಿ, ಸ್ವಾಮಿಗಳೇ ನಾವೀಗ ಏನು ನಾವು ದೇವರ ವಾಕ್ಯದ ಮತ್ತು ಕೀಲು ಮಜ್ಜೆಯನ್ನು ತೂರಿ ಹೋಗುವಂಥದ್ದು. ನಾವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನಕ್ಕೆ, ಆ ದಿನದಲ್ಲಿ ಪೇತ್ರನ ಪ್ರಸಂಗವನ್ನು ಕೇಳಿ
3,000 ರಕ್ಷಿಸಲ್ಪಟ್ಟಾಗ ಅಲ್ಲಿ ಬರೆಯಲ್ಪಟ್ಟಂತ ಬಹಳ ಪ್ರಾಮುಖ್ಯ ವಿಷಯ ಅಂದ್ರೆ 3,000 ರಕ್ಷಿಸಲ್ಪಟ್ಟಾರಲ್ಲ, ಅವ್ರು ಕೇಳಿದ ಒಂದು ಪ್ರಶ್ನೆ, ಅಯ್ಯನವರೇ, ಸ್ವಾಮಿಗಳೇ, ದೇವಭಕ್ತರೇ, ನಾವೇನು ಮಾಡ್ಬೇಕು? ರಕ್ಷಣೆ ಹೊಂದುವುದಕ್ಕೆ ನಾವೇನು ಮಾಡ್ಬೇಕು? ಅಂದ್ರೆ ಅಲ್ಲಿ ಬರೆಯಲ್ಪಟ್ಟ ಮಾತೇನಂದ್ರೆ, ಅವರ ಹೃದಯದಲ್ಲಿ ಅಲಗು ನೆಟ್ಟಂತ ಇತ್ತು. ಅಲಗು ಅಂದ್ರೆ ಒಂದು ಈಟಿ ಅಥವಾ ಬರ್ಜಿ ಇದ್ದಾಗೆ, ಅಲಗು ನೆಟ್ಟಂತಾಯಿತು ಎಂಬುದಾಗಿ. ಅವರ ಹೃದಯದಲ್ಲಿ ಮೂಲ ಭಾಷೆ ನೋಡುವಾಗ ಅವರ ಹೃದಯದಲ್ಲಿ ಅವರು ನೊಂದುಕೊಂಡು, ಅಂದ್ರೆ ಅಲಗು ಚುಚ್ಚಿದಂತಾಗಿ ಎಂಬುದಾಗಿ. ವಾಕ್ಯವು ಚುಚ್ಚುವಂಥದ್ದು. ಹಾಗಾಗಿ ಕೆಲವು ಸಾರಿ ಕೆಲವು ಸಹೋದರ ವಿಷಯದಲ್ಲಿ, ಸಹೋದರಿಯರ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ದೇವರು ಮಾತಾಡುವಾಗ ಕೆಲವರು ದೇವರ ವಾಕ್ಯವನ್ನು ಕೇಳಿ ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಒಪ್ಕೊಂಡು ಸರಿಪಡಿಸ್ಕೊಳ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಬೋಧಕರ ಬಗ್ಗೆ, ಉಪದೇಶಕರ ಬಗ್ಗೆ ತಿರುಗಿ ಬಿಡ್ತಾರೆ. ನೀವು ನಮ್ಮ ಕುರಿತಾಗಿ ವಾಕ್ಯ ಹೇಳಿದ್ರಿ, ನಮ್ಮ ಬಗ್ಗೆ ನೀವು ಮಾತಾಡಿದ್ರಿ. ಪ್ರಿಯರೇ, ದೇವರ ವಾಕ್ಯವು ಯಾರೇ ಮಾತಾಡಿದ್ರು ಕೂಡ ಒಂದು ವೇಳೆ ಅದು ನಮಗೆ ಚುಚ್ಚುತ್ತಾ ಇದೆಯಾ, ನಮ್ಮೊಂದಿಗೆ ಮಾತನಾಡ್ತಾ ಇದೆಯಾ, ಅಥವಾ ನಮ್ಮನ್ನು ಎಚ್ಚರಿಸ್ತಾ ಇದೆಯಾ, ನಾವು ಧನ್ಯರು ಮತ್ತು ಭಾಗ್ಯವಂತರು. ಯಾಕಂದ್ರೆ ಅನೇಕರಿಗೆ ಇವತ್ತು ದೇವರ ವಾಕ್ಯ ಮಾತಾಡೋದಿಲ್ಲ, ಅನೇಕರೊಂದಿಗೆ ದೇವರು ಸಂಭಾಷಣೆ ಮಾಡೋದಿಲ್ಲ. ದೇವರ ವಾಕ್ಯದ ಮೂಲಕ ನಮ್ಮೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ನಾವು ಧನ್ಯರು ಮತ್ತು ಭಾಗ್ಯವಂತರು. ಕಾರಣ ಇಷ್ಟೇ, ದೇವರ ವಾಕ್ಯವು ಮಾತನಾಡಿದ್ರೆ ನಾವು ಹಚ್ಚ ಹಸಿರಾಗ್ತೇವೆ. ನಾವು ಮಾತನಾಡಿಲ್ಲ ಅಂದ್ರೆ, ದೇವರು ಮಾತಾಡಿಲ್ಲ ಅಂದ್ರೆ ಒಣ ಹುಲ್ಲಾಗ್ತೀವಿ, ಒಣಗೋಗ್ತೀವಿ, ಫಲವಿಲ್ಲದ ಮರವಾಗ್ತೀವಿ, ನಾವು ಕೆಲಸಕ್ಕೆ ಬಾರದವರಾಗ್ತೀವಿ, ಉಪಯೋಗವಿಲ್ಲದ ಪಾತ್ರೆ ಆಗ್ತೀವಿ. ದೇವರು ಮಾತಾಡ್ತಾ ಇರ್ಬೇಕು. ಬೈಬಲ್ ಸ್ಟಡಿಗಳಲ್ಲಿ, ಭಾನುವಾರದ ಕೂಟಗಳಲ್ಲಿ, ಅಥವಾ ಸುವಾರ್ತೆ ಕೂಟಗಳಲ್ಲಿ, ಇನ್ಯಾವುದೋ ಒಂದು ಮೀಟಿಂಗ್ ನಲ್ಲಿ ದೇವರನ್ನ ನಮ್ಮೊಂದಿಗೆ ಮಾತನಾಡೋದು. ದೇವರ ವಾಕ್ಯವು ಯಾವಾಗ್ಲೂ ಕೂಡ ನಮಗೆ ಮಾಲಿಶ್ ಮಾಡಲ್ಲ. ಇದನ್ನ ತಿಳ್ಕೋಬೇಕು. ಪಾಲಿಶ್ ಮಾಡೋದು, ಮಾಲಿಶ್ ಮಾಡಲ್ಲ ದೇವರ ವಾಕ್ಯ. ಅಂದ್ರೆ ವಾಕ್ಯ ಅಂದ್ರೆ ಖಡ್ಗ. ಖಡ್ಗ ಯಾರನ್ನಾದ್ರೂ ಸವರುತ್ತಾ ಪ್ರಿಯರೇ? ಖಡ್ಗ ಸವರುತ್ತಾ? ಖಡ್ಗ ಯಾರನ್ನು ಮಾಲಿಶ್ ಮಾಡಲ್ಲ, ಪಾಲಿಶ್ ಮಾಡಲ್ಲ. ಖಡ್ಗ ಚುಚ್ಚೋದು, ಖಡ್ಗ ಕುಯ್ಯೋದು, ಖಡ್ಗ ಕತ್ತರಿಸೋದು, ಇದೇ ಕೆಲಸ. ಸೊ ಹಾಗಾಗಿ ದೇವರ ವಾಕ್ಯವು ಸುತ್ತಿಗೆ ರೀತಿಯಲ್ಲಿ ಇರುವಂತದ್ದು, ಅದು ಖಡ್ಗದ ರೀತಿಯಲ್ಲಿ ಇರುವಂತದ್ದು, ಅದು ಬೆಂಕಿಯೋಪಾದಿಯಲ್ಲಿ ಇರುವಂತದ್ದು ಆಗಿದೆ. ಇಂತಹ ದೇವರ ವಾಕ್ಯದ ಮೂಲಕವಾಗಿ ಅಂದಿನ ದೇವಜನರಾದಂತ ಯಹೂದ್ಯರಿಗೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಸ್ರಾಯೇಲೊಳಗಿಂದಲೇ ಪ್ರತ್ಯೇಕಿಸಲ್ಪಟ್ಟಂತ ಯಹೂದ ಜನಾಂಗ, ಅವರೊಂದಿಗೆ ದೇವರು ಮಾತಾಡ್ತಾ ಇದ್ದಾನೆ. 4 ಸಂದೇಶಗಳು ಪ್ರಿಯರೇ, 4 ಸಂದೇಶಗಳು. ಹಗ್ಗಾಯನ ಗ್ರಂಥದಲ್ಲಿ ಸುಮಾರು 4 ಸಂದೇಶ. 1ನೇ ಅಧ್ಯಾಯ 1ನೇ ವಚನದಿಂದ ಸುಮಾರು 15 ವಚನ ತನಕ ದ ಫಸ್ಟ್ ಮೆಸೇಜ್, ಅದು ಮೊದಲನೇ ಸಂದೇಶ. 1ನೇ ಅಧ್ಯಾಯ 1ರಿಂದ 15 ಮೊದಲನೆಯ ಸಂದೇಶ. 2ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ ತನಕ ಅದು 2ನೇ ಸಂದೇಶ. ದೇವರು ಅವರಿಗೆ ಮಾತಾಡ್ತಕ್ಕಂಥದ್ದು, ಯಹೂದ್ಯರಿಗೆ ಮಾತಾಡುವಂಥದ್ದು 2ನೇ ಸಂದೇಶ. 3ನೇ ಸಂದೇಶ 2ನೇ ಅಧ್ಯಾಯ 10ನೇ ವಚನದಿಂದ ಸ್ಟಾರ್ಟ್ ಆಗುತ್ತೆ, ಅದು 19ನೇ ವಚನ ತನಕ, 2:1 to 19. ಅಲ್ಲಿಂದ ಅದು 3ನೇ ಸಂದೇಶ. 4ನೇ ಸಂದೇಶ ಇದೆ, ಅದು 2ನೇ 20ನೇ ವಚನದಿಂದ 23ನೇ ವಚನ ತನಕ. ಎಷ್ಟು ಸಂದೇಶ ಆಯ್ತು? 4 ಸಂದೇಶಗಳು. ಈ 4 ಸಂದೇಶಗಳಲ್ಲಿ ಕೂಡ ಪ್ರವಾದಿಯ ಮೂಲಕವಾಗಿ ದೇವರು ಮಾತಾಡ್ತಾ, ಯೆಹೋವನ ವಾಕ್ಯವು ನಾನು ಪ್ರವಾದಿಯಾಗಿದ್ದೇನೆ, ಆದ್ರೆ ವಾಕ್ಯವು ಯಾರದ್ದು? ನನ್ನದಲ್ಲ. ನಮ್ಮಲ್ಲಿ ಅನೇಕರು ಉಪದೇಶ ಮಾಡುವಂತವರು, ಬೋಧನೆ ಮಾಡುವಂತವರು ನಾವಿದ್ದೇವೆ. ಅನೇಕ ಬಾರಿ ನಾವು ದುಡುಕುತ್ತೇವೆ ಉಪದೇಶ ಮಾಡುವಾಗ. ನಾನ್ ನಿಮಗೆ ಆಜ್ಞಾಪಿಸ್ತಾ ಇದ್ದೇನೆ, ನಾನ್ ನಿಮಗೆ ಖಂಡಿಸ್ತಾ ಇದ್ದೇನೆ, ಈ ವಿಷಯ ನಿಮ್ಮನ್ನ ಗದರಿಸ್ತೇನೆ. ಅಲ್ಲ ಪ್ರಿಯರೇ, ದೇವರು ನಮ್ಮನ್ನು ಈ ರೀತಿಯಾಗಿ ಗದರಿಸ್ತಾ ಇದ್ದಾನೆ. ದೇವರು ಮಾತಾಡ್ತಿದ್ದಾನೆ. ದೇವರು ನಮ್ಮನ್ನು ಈ ರೀತಿ ಸರಿಪಡಿಸ್ಕೊಳ್ಳುವುದಾಗಿ ಎಚ್ಚರಿಸ್ತಾ ಇದ್ದಾನೆ. ಈ ರೀತಿಯಾಗಿ ನಮ್ಮನ್ನು ದೇವರು ಪ್ರೋತ್ಸಾಹಿಸ್ತಾ ಇದ್ದಾನೆ, ಈ ರೀತಿಯಾಗಿ ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಕರ್ತನನ್ನ ಆಧಾರ ಮಾಡಿಕೊಂಡು ಉಪದೇಶ ಅಥವಾ ಬೈಬಲ್ ಸ್ಟಡಿ, ಇನ್ಯಾವುದೋ ಕೂಟಗಳ ವಿಷಯ ನಾವು ಬಹಿರಂಗ ಸುವಾರ್ತೆಗೆ ಹೋಗ್ತಿದ್ದೇವೆ. ಆ ಪಟ್ಟಣದ ಹೆಸರು ಮತ್ತು ಆ ಬಡಾವಣೆ ಹೆಸರಿಟ್ಟು ದೇವರು ತನ್ನ ಮಾತುಗಳನ್ನು, ತನ್ನ ವಾಕ್ಯವನ್ನು ನಿಮ್ಮ ಹಳ್ಳಿಗೆ ತಂದಿದ್ದಾನೆ
ನಿಮ್ಮ ಬಡಾವಣೆಗೆ ಕಳಿಸಿದ್ದಾನೆ, ನಿಮ್ಮ ಏರಿಯಾಗೆ ಕಳಿಸಿದ್ದಾನೆ ಅಂತ ಹೇಳಿ ಮಾತಾಡ್ತಿದ್ದೆ ಫೋನಲ್ಲಿ. ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ದೇವ್ರಿಗೆ ಇಷ್ಟ ಇದೆ ಇವತ್ತು, ಹಾಗಾಗಿ ನಮ್ಮನ್ನು ಕಳಿಸಿದ್ದಾನೆ. ನಮಗೂ ಗೊತ್ತಿಲ್ಲ ನಾವ್ ಯಾಕೆ ಬಂದಿದೀವಿ ಅಂತ ಹೇಳಿ ತನ್ನ ಪ್ರೇರೇಪಣೆ ಕೊಟ್ಟು ತನ್ನ ವಾಕ್ಯವನ್ನು, ತನ್ನ ಮಾತುಗಳನ್ನು ನಿಮಗೆ ಮಾತಾಡ್ಲಿಕ್ಕೆ ಕಳಿಸಿದ್ದಾನೆ ಅಂತ ಹೇಳ್ತೀವಿ. ಆ ಜನ ಬಹಳ ಲಕ್ಷ ಬಿಟ್ಟು ಕೇಳ್ತಾರೆ, ಯಾರೋ ಕಳಿಸಿದ್ರಂತ ಇವರಿಗೆ, ಇವರಾಗಿ ಇವ್ರು ಬರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಯಾವಾಗ್ಲೂ ನಮ್ಮ ಪ್ರಸಂಗಗಳು, ಬೈಬಲ್ ಸ್ಟಡಿಗಳು, ನಮ್ಮ ಮಾತು, ದೇವರು ಹೀಗೆ ಮಾತಾಡ್ತಾ ಇದ್ದಾನೆ ನಮ್ಮೊಂದಿಗೆ ಮೀನ್ಸ್ ಇನ್ಕ್ಲೂಡಿಂಗ್ ಸ್ಪೀಕರ್, ನಮ್ಮೊಂದಿಗೆ ಮಾತಾಡ್ತದೆ ಅಂತ ಹೇಳ್ಬೇಕು. ಯಾಕಂದ್ರೆ ಯೋಹಾನನು 90ನೇ ವಯಸ್ಸಿಗೆ ತನ್ನ ಆ ಪತ್ರಿಕೆಯನ್ನು ಬರೀತಾನೆ. ಮೊದಲನೇ ಪತ್ರಿಕೆ 2-3 ಪತ್ರಿಕೆಗಳು ಬರೆಯುವಾಗ ಆಗ 90 ಕ್ರಾಸ್ ಆಗಿತ್ತು ಶಿಷ್ಯನಾದ ಯೋಹಾನನಿಗೆ. ಯೋಹಾನನು ಬರೀತಾನೆ 1ನೇ ವಚನದಲ್ಲಿ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದ್ರೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತೇವೆ. ನಮ್ಮಲ್ಲಿ ಪಾಪವಿಲ್ಲ ಅಂತೇಳಿ ಅಂದಿನ ದೇವಜನರಿಗೆ ಗುಂಪಿಗೆ ಬರೀತಾನೆ ಯೋಹಾನನು. ಯೋಹಾನನ ಪ್ರಾಯ 90 ವರ್ಷ ದಾಟಿದೆ ಪ್ರೇರೆ. ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದ್ರೆ ತನ್ನನ್ನು ತಾನು ತೋರ್ಪಡಿಸಿಕೊಂಡು ಸೇರಿಸಿಕೊಂಡು ಆತನ ಮಾತಾಡ್ತಿದ್ದಾನೆ. ಇಲ್ಲಿ ಪ್ರವಾದಿಯಾದಂತಹ ಹಗ್ಗಾಯನ ಕೂಡ ಅದೇ ಮಾತಾಡ್ತಾ ಇದ್ದಾನೆ. ಏನಂತ ಹೇಳಿ, ಯೆಹೋವನ ವಾಕ್ಯವು ನಿಮ್ಮ ಬಳಿಗೆ ಬಂದಿದೆ, ನನ್ನ ಮೂಲಕವಾಗಿ ಕಳಿಸಿದ್ದಾನೆ. 4 ಸಂದೇಶಗಳು ಅಂದಿನ ಕಾಲದ ಯೆಹೂದ್ಯರಿಗೆ. 4 ಸಂದೇಶಗಳಲ್ಲಿ 2 ಉದ್ದೇಶಗಳಿಗಾಗಿ 4 ಸಂದೇಶಗಳು. 1:3, 2:1, 2:10, 2:20 4 ಸಂದೇಶಗಳು. ಈ 4 ಸಂದೇಶಗಳು 2 ಕಾರಣ ಅಥವಾ 2 ಉದ್ದೇಶಗಳು. ಬಹಳ ಪ್ರಾಮುಖ್ಯವಾಗಿ ನೀವು ಅದನ್ನು ಕೇಳಬೇಕು, ನೋಟ್ ಮಾಡಬೇಕು. ಒಂದು ಉದ್ದೇಶ ಏನಂತ ಹೇಳಿದ್ರೆ, ಮೊದಲು ನಿಮ್ಮ ಪ್ರವರ್ತನೆಯನ್ನ ಸರಿಪಡಿಸಿಕೊಳ್ಳಿ. 2ನೇದಾಗಿ ಹಾಳು ಬಿದ್ದಿರುವ ಆಲಯವನ್ನ ಸರಿಪಡಿಸಿ. 1ನೇ ಅಧ್ಯಾಯ 5ನೇ ವಚನ ಕನ್ನಡ ಬೈಬಲ್ ನಲ್ಲಿ ಮೆನ್ಷನ್ ಮಾಡಿದರೆ ಅದು ನಿಮ್ಮ ಗತಿ ಅಂತ ಇದೆ. ಆಕ್ಚುಲಿ ಕನ್ಸಿಡರ್ ಯುವರ್ ವೇಸ್ ಅಂತ ಇಂಗ್ಲಿಷ್ ಅಲ್ಲಿ ಇದೆ. ನಿಮ್ಮ ನಡತೆಗಳನ್ನ, ನಿಮ್ಮ ಮಾರ್ಗಗಳನ್ನ ಗಮನಿಸಿರಿ. 5ನೇ ವಚನ 2ನೇ ಸಾಲಲ್ಲಿ ನಿಮ್ಮ ಗತಿ ಏನಾಗುವುದೆಂದು ಮನಸ್ಸಿಗೆ ತಂದುಕೊಳ್ಳಿರಿ ಅಂತ ಇದೆ. ಸೊ ಅದು ಮೂಲ ಭಾಷೆಯಲ್ಲಿ ನಿಮ್ಮ ನಡತೆ ಅಥವಾ ನಿಮ್ಮ ಪ್ರವರ್ತನೆ. 7ನೇ ವಚನದಲ್ಲಿ ಕೂಡ ನಿಮ್ಮ ಗತಿ ಏನಾಗುವುದೆಂದು, ಅದು ನಿಮ್ಮ ನಡತೆ, ನಿಮ್ಮ ಪ್ರವರ್ತನೆ. ನೋಡಿ, 1ನೇದು ಮೊದಲನೇ ಸಾರಿ 5ನೇ ವಚನದಲ್ಲಿ ಹೇಳಲ್ಪಟ್ಟಂತ ಮಾತು ನಿಮ್ಮ ಪ್ರೈವೇಟ್ ಲೈಫ್ ಅಂಡ್ ನಿಮ್ಮ ರಿಲಿಜಿಯನ್ ಲೈಫ್, ನಿಮ್ಮ ಗಾಡ್ಲಿ ಲೈಫ್. 7ನೇ ವಚನದಲ್ಲಿ ನಿಮ್ಮ ಭಕ್ತಿಗೆ ಸಂಬಂಧಪಟ್ಟಂತದ್ದು ಅದು ಆಲಯ. 5ನೇ ವಚನದಲ್ಲಿ ನಿಮ್ಮ ನಡತೆಗೆ ಸಂಬಂಧಪಟ್ಟದ್ದು, ಯುವರ್ ಕಂಡಕ್ಟ್, ಯುವರ್ ಕ್ಯಾರೆಕ್ಟರ್, ನಿಮ್ಮ ಬಿಹೇವಿಯರ್ಸ್, ನಿಮ್ಮ ಪ್ರವರ್ತನೆ ವಿಷಯದಲ್ಲಿ ನೀವು ಜಾಗೃತರಾಗಿರಿ ಮತ್ತು ಆಲಯದ ವಿಷಯದಲ್ಲಿ ಜಾಗೃತ. ನಾವು ಅರಸರ ಗ್ರಂಥಕ್ಕೆ ನಾವು ಹೋಗುವಾಗ ಅಲ್ಲಿ ಹಿಜ್ಕೀಯನು ದೇವಾಲಯವನ್ನು, ಮುಚ್ಚಲ್ಪಟ್ಟಿರೋ ದೇವಾಲಯವನ್ನು ತ್ಯಜಿಸಿದನು. ಅವನ ಆಡಳಿತದ 1ನೇ ವರ್ಷದ 1ನೇ ತಿಂಗಳಿನ ಕಾಲದಲ್ಲಿ ದೇವಾಲಯವನ್ನು ಶುದ್ಧೀಕರಿಸಿದನು ಅಂತ ಇದೆ. ಅಲ್ಲಿ ಹೇಳಲ್ಪಟ್ಟಂತ ಬಹಳ ಪ್ರಾಮುಖ್ಯ ವಿಷಯ ಅಂತ ಹೇಳಿದ್ರೆ, ಯಾಜಕರಿಗೆ ಹೇಳಿದ್ದು, ನೀವು ದೇವಾಲಯವನ್ನ ಶುದ್ಧೀಕರಿಸಿಕೊಳ್ಳಲು ಮೊದಲು, ಅದರ ಕಾರ್ಯಕ್ರಮಗಳನ್ನ ನಡೆಸೋದಕ್ಕಿಂತ ಮೊದಲು ಯಾಜಕರೇ ನೀವು ಶುದ್ಧರಾಗ್ರಿ. ಬಹಳ ಸಾರಿ ನಾವು ಸೇವೆ ಮಾಡಬೇಕು, ಅಲ್ಲಿ ಸೇವೆ ಮಾಡಬೇಕು, ಇಲ್ಲಿ ಸೇವೆ ಮಾಡಬೇಕು, ನಾವು ಅಲ್ಲಿ ಪ್ರಸಂಗ ಮಾಡಬೇಕು, ಇಲ್ಲಿ ನಾವು ಸ್ವಾರ್ಥ ಸಾರ, ಇದೆಲ್ಲ ಒಳ್ಳೇದೇ. ಬಟ್ ದೇವರು ನಮ್ಮೊಂದಿಗೆ ಏನ್ ಮಾತಾಡ್ತಾರೆ ಗೊತ್ತಾ? ನೀವು ಶುದ್ಧರಾಗಿ, ನಾವು ಮೊದಲು ಶುದ್ಧರಾಗಿ. ನಿಮ್ಮ ಗತಿ ಏನಾಗಿದೆ? ಆಲಯ ಪಾಳು ಬಿದ್ದಾಗ್ಲಿಕ್ಕೆ ಹಾಗೇ ಇದೆಯಲ್ಲ. ಆಲಯದ ವಿಷಯದಲ್ಲಿ ನಾನು ದೂಷಿಸ್ತಾ ಇಲ್ಲ. ಆಲಯವನ್ನ ನೀವು ಪುನಃ ಕಟ್ಟಬೇಕು, ಅದನ್ನ ಸಿದ್ಧಪಡಿಸಬೇಕು ಅಂದ್ರೆ ಮೊದಲು ನೀವು ಕಟ್ಟಿಕೊಳ್ಳಬೇಕು ಅಂತೇಳಿ ಅರ್ಥ. ನಿಮ್ಮ ಜೀವಿತಗಳನ್ನ ಕಟ್ಟಿಕೊಳ್ಳ್ರಿ, ಅನಂತರ ನೀವು ಆಲಯವನ್ನ ಕಟ್ಟಬಹುದು. 2 ಉದ್ದೇಶ ಮತ್ತು 2 ಕಾರಣ.
ಒಂದು ವೇಳೆ ನೀವು ನಿಮ್ಮ ಜೀವಿತಗಳನ್ನ ಕಟ್ಟಿಕೊಳ್ಳದೆ ಹೋದ್ರೆ ಏನಾಗ್ತದೆ? 6ನೇ ವಚನದಿಂದ ಬರೆಯಲ್ಪಟ್ಟಿದೆ. 6ನೇ ವಚನ ನೋಡ್ತೀವಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ನೀವು ತೃಪ್ತಿಯಾಗಿ ತಿನ್ನುತ್ತೀರಿ, ನೀವು ಹೊಟ್ಟೆ ತುಂಬ ತಿನ್ನುತ್ತೀರಿ, ನಿಮಗೆ ತೃಪ್ತಿ ಆಗೋದು. ನೀವು ಕುಡಿಯುತ್ತೀರಿ, ನಿಮಗೆ ಆನಂದವಾಗದು. ನೀವು ಓದಿಯುತ್ತೀರಿ, ನಿಮಗೆ ಬೆಚ್ಚಗಾಗದು. ಸಂಬಳಗಾರನ ಹಾಕುವ ಸಂಬಳ ಶೀಲವು ತೂತಿನದು. ಅಂದ್ರೆ ಅಭಿವೃದ್ಧಿಯ ಶೀಲ ಇಲ್ಲ. ಹೇಳಲ್ಪಟ್ಟಿದೆ ಪ್ರಿಯರಲ್ಲಿ, ಏನ್ ಹೇಳಲ್ಪಟ್ಟಿದೆ? ನೀವು ನಿಮ್ಮ ನಡತೆ ಅಥವಾ ನಿಮ್ಮ ಪ್ರವರ್ತನೆ ವಿಷಯದಲ್ಲಿ ಜಾಗರೂಕರಾಗದಿದ್ರೆ ನೀವು ಈ ಎಲ್ಲಾ ವಿಷಯಗಳಲ್ಲಿ ನೀವು ನಷ್ಟವನ್ನು ಅನುಭವಿಸ್ತೀರಿ, ಇಕ್ಕಟ್ಟಿಗೆ ಗುರಿ ಆಗ್ತೀರಿ. ನೋಡಿ, ನಿಮ್ಮ ಪ್ರಾಣ ತೆಗೀತೇನೆ ಅಂತ ಹೇಳಿಲ್ಲ, ಶತ್ರುಗಳನ್ನ ಬಿಟ್ಟು ದಾಳಿ ಮಾಡಿಸುತ್ತೇನೆ ಎಂಬುದಾಗಿ ಹೇಳಿಲ್ಲ, ಅಥವಾ ನಿಮ್ಮನ್ನ ನಾಶ ಮಾಡುತ್ತೇನೆ ಎಂಬುದಾಗಿ ಹೇಳಿಲ್ಲ. ಕರ್ತನು ಹೇಳುವಂತ ಮಾತು, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ದೇವರು ಎಲ್ಲಿವರೆಗೆ ಮಾತು ಹೇಳ್ತಾರೆ? ನೀವು ನನ್ನ ಆಲಯದ ವಿಷಯದಲ್ಲಿ ಜಾಗರೂಕರಾಗುವವರೆಗೂ ನಿಮ್ಮ ಸ್ಥಿತಿಗಳು ಹೀಗೆ ಇರ್ತದೆ. ಕರ್ತನಿಗೆ ಅವರ ವಿಷಯದಲ್ಲಿ ಹೇಳಲ್ಪಟ್ಟಂತ ಮಾತು ಯಾಕೆ ಅವರಿಗೆ ಅವರ ಭೌತಿಕ ಜೀವನಕ್ಕೆ ಧಕ್ಕೆ ಉಂಟು ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ? ದೇವರು ಯಾವಾಗ್ಲೂ ಕೂಡ ಜನರು ನನ್ನ ವಿಷಯದಲ್ಲಿ ಆಸಕ್ತಿ ತೋರಿಸಿಲ್ಲಂದ್ರೆ ಅದರ ಮೂಲವನ್ನ ದೇವರು ಹುಡುಕ್ತಾನೆ. ಮೂಲ ಯಾವ ಕಾರಣದಿಂದ ಇವರು ನನ್ನ ವಿಷಯದಲ್ಲಿ ಆಸಕ್ತಿ ಇಲ್ಲದಂತಿದ್ದಾರೆ, ಕಾರಣ ಏನು ಪ್ರಿಯರೇ? ಅದರ ಮೂಲ ಏನು? ಇಲ್ಲಿ ನಾವು ದೇವರ ವಾಕ್ಯವನ್ನು ಓದೋಣ. 4ನೇ ವಚನ, 1ನೇ ಅಧ್ಯಾಯ 4ನೇ ವಚನ, ಚಾಪ್ಟರ್ 1 ವರ್ಸ್ 4 ಆನ್ವರ್ಡ್ಸ್. ಈ ಆಲಯವು ಆಳ ಬಿದ್ದಿದೆಯಲ್ಲ, ನೀವು ಒಳಗೋಡೆಗಳೆಲ್ಲ ಹಲಿಗೆ ಒದಗಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯ ತಕ್ಕದ್ದು. ಈ ಆಲಯವು ಆಳು ಬಿದ್ದಿದೆ, ನಿಮಗೆ ಆಲಯದ ವಿಷಯದಲ್ಲಿ ಆ ಮನಸ್ಸು, ಪ್ರೇರೇಪಣೆ, ಭಾರ ಕೂಡ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಇಷ್ಟೇ. ಏನ್ ಕಾರಣ? ನೀವು ಸ್ವಂತ ಮನೆಗಳಲ್ಲಿ ವಾಸವಿದ್ದು ನಿಮ್ಮ ಗೋಡೆಗಳನ್ನ, ಮನೆಯ ಗೋಡೆಗಳನ್ನ ಹಲಿಗೆಗಳಿಂದ ಒದಿಸಿಕೊಂಡಿದ್ದೀರಿ. ಅಂದ್ರೆ ಸುಖ ಜೀವನವನ್ನ ಮಾಡ್ಲಿಕ್ಕೆ ನೀವು ಮತ್ತು ಪ್ರಯತ್ನ ಮಾಡ್ತಾ ಇದ್ದೀರಿ. ಬೇರೆ ನಮಗೆ ದೇವರು ಯಾವಾಗ್ಲೂ ಕೂಡ ಆನಂದವಾಗಿರ್ಲಿಕ್ಕೆ ನಮ್ಮನ್ನ ಇಷ್ಟಪಡ್ತಾನೆ. ನಾವು ಬಹಳ ಸಂತೋಷವಾಗಿರ್ಬೇಕು ಮತ್ತು ಆನಂದವಾಗಿರ್ಬೇಕು ಮತ್ತು ತೃಪ್ತಿಯಾಗಿರ್ಬೇಕು. ಇನ್ನೊಂದಕ್ಕೆ ಇಷ್ಟಪಡೋದಿಲ್ಲ, ಸುಖವಾಗಿರ್ಲಿಕ್ಕೆ ಇಷ್ಟಪಡಲ್ಲ. ನಾವು ತುಂಬಾ ಸಂತೋಷವಾಗಿರೋದಕ್ಕೆ ದೇವರು ಇಷ್ಟಪಡ್ತಾನೆ, ಆದ್ರೆ ಸುಖವಾಗಿರ್ಬಾರ್ದು ಅಂತ ಹೇಳಿ ದೇವರು ಇಷ್ಟಪಡ್ತಾನೆ. ಯಾಕೆ ಪ್ರಿಯರೇ? ಸ್ವಲ್ಪ ಸುಖವು ದೊಡ್ಡ ಭಕ್ತಿಯನ್ನು ಹಾಳು ಮಾಡಬಲ್ಲದು. ಸುಖ ಬೇರೆ, ಸಂತೋಷ ಬೇರೆ. ಸಂತೋಷ ಒಳಗಡೆಯಿಂದ ಬರುವಂತದ್ದು, ಆನಂದವು ಮತ್ತು ಸಂತೋಷವು. ಯಾಕಂದ್ರೆ 2ನೇ ಕೊರಿಂಥ ಬರೆದ ಪತ್ರಿಕೆ ಮೆಕೆದೋನ್ಯದ ಸಭೆಯವರು 8ನೇ ಅಧ್ಯಾಯದಲ್ಲಿ ಮೆಕೆದೋನ್ಯದ ಸಭೆಯವರು ಪೌಲಸೀಲರು ಕೊರಿಂಥ ಪಟ್ಟಣಕ್ಕೆ, ಆ ಮೆಕೆದೋನ್ಯದ ಪಟ್ಟಣಕ್ಕೆ ಪ್ರವೇಶ ಮಾಡಿದಾಗ ಅವರಲ್ಲಿ ಏನಿತ್ತು ಪ್ರಿಯರೇ? ಅವರಲ್ಲಿ ಏನಿತ್ತು? ನಾವೆಲ್ಲ ದೇವರ ವಾಕ್ಯ ಓದಿದೀವಿ, ಹಾಗಾಗಿ ರೆಫರೆನ್ಸ್ಗಳು ಹೇಳೋದು ಬೇಡ, ನೀವು ಬರ್ಕೊಳ್ಳಿ. 2ನೇ ಕೊರಿಂಥ 8ನೇ ಅಧ್ಯಾಯ 1ನೇ ಓದ್ತೀವಿ. ಮೆಕೆದೋನ್ಯ ಸಭೆಯವರು ಯೆರೂಸಲೇಮಿನ ಬಡ ಕ್ರೈಸ್ತರಿಗಾಗಿ ಹಣವನ್ನ ಕೂಡಿಸಿದ್ರು. ಈ ಹಣವನ್ನ ಕೂಡಿಸುವಾಗ ಅವರ ಅಂದಿನ ಸ್ಥಿತಿ ಹೇಗಿತ್ತು ಗೊತ್ತಾ? ಅವರು ಮೊದಲು ವಿಪರೀತ ಬಡತನದಲ್ಲಿದ್ದರು. ವಿಪರೀತ ಬಡತನದಲ್ಲಿ ಇದ್ದಾರೆ, ಬಹು ಆನಂದದಿಂದ ತುಂಬಿದ್ರು ಅಂತ ಬರೆಯಲ್ಪಟ್ಟಿದೆ. ಒಂದು ವೇಳೆ ನಮ್ಮ ಗಮನಕ್ಕೆ ನಾವು ಓದ್ಕೊಳ್ಳೋಣ ಬೇಕಾದ್ರೆ, ಯಾರಾದ್ರೂ ಆ ವಿಷಯದಲ್ಲಿ ಇನ್ನು ಕೇಳಕ್ಕೆ ಆಸಕ್ತಿ ಬರ್ತದೆ ಗೊತ್ತಿಲ್ಲ. 2ನೇ ಕೊರಿಂಥ 8ನೇ ಅಧ್ಯಾಯದಲ್ಲಿ ಅವರು ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಎಸ್, ಥ್ಯಾಂಕ್ ಯು ಬ್ರದರ್. ನಾವು ಇಲ್ಲಿ ಗಮನಿಸುವಂತದ್ದು, ಅವರು ವಿಪರೀತ ಬಡತನ. ಈ ಬಡತನವು ಯಾವ ಸ್ಥಿತಿಯಲ್ಲಿ ಅಂದ್ರೆ ಹಿಂಸೆಯಿಂದ ಇರುವ ಬಡತನ. ಹಿಂಸೆ ಇತ್ತು ಅಲ್ಲಿ. 2ನೇ ವಚನದಲ್ಲಿ ಅವರು ಬಹಳ ಹಿಂಸೆ ತಾಳುವರಾದರು. ನೋಡಿ,
ಹಿಂಸೆ ಕ್ರಿಸ್ತನ ನಿಮಿತ್ತವಾಗಿ ಸಂಭವಿಸುವಂತ ಸಮಸ್ಯೆಗಳು, ಕಷ್ಟಗಳಿಗೆ ಮಾತ್ರ ಹಿಂಸೆ ಅಂತ ಹೇಳೋದು. ಅವರು ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ರು. ಅವರು ಲೌಕಿಕವಾಗಿ ಬಡತನದಲ್ಲಿದ್ದರು. ಅವರು ಆತ್ಮೀಕವಾದ ಆನಂದದಲ್ಲಿ ಸಮೃದ್ಧಿಯುಳ್ಳವರಾಗಿದ್ದರು. ಎಷ್ಟು ಚೆನ್ನಾಗಿದೆ ಪ್ರೇರೆ ದೇವರ ವಾಕ್ಯ. ನೀವು ಮನೇಲಿ ಫ್ರೀ ಇದ್ದಾಗ ಓದಿ ಮಿಕ್ಕದೊಂದಿನ ಸಭೆಯವರ ಉದಾಹರಣೆ, ಎಕ್ಸಾಂಪಲ್ ಲೈಫ್. ವಾಟ್ ಈಸ್ ದ ಮಾಡೆಲ್ ಲೈಫ್ ಆಫ್ ದ ಮಾಸಿಡೋನಿಯಸ್ ಬಿಲೀವರ್ಸ್? ಮಾಸಿಡೋನಿಯ ಸಭೆಯ ವಿಶ್ವಾಸಿಗಳ ಮಾದರಿ ಜೀವನ ಏನದು? ಬಹಳ ಹಿಂಸೆ ಇದೆ. ಹಿಂಸೆಯಲ್ಲಿ ಕೂಡ ಕಡಿಮೆ ಇಲ್ಲ ಪ್ರೇರೆ, ಬಹಳ ಎಂತ ಇದೆ, ಮೋರ್ ಪರ್ಸಿಕ್ಯೂಷನ್. ಬಡತನ ಕೂಡ ಸ್ವಲ್ಪ ಇಲ್ಲ ಪ್ರೇರೆ, ವಿಪರೀತ, ವೆರಿ ಡೀಪೆಸ್ಟ್ ಪೂರ್, ಬಹಳ ವಿಪರೀತ ಬಡತನ. ಮತ್ತು ಅವ್ರ ಸಂತೋಷ ಇದೆಯಲ್ಲ, ಅದಕ್ಕೂ ಕೂಡ ಕಡಿಮೆ ಇಲ್ಲ. ಎಷ್ಟು ಸಂತೋಷ ಇದೆ ಬ್ರದರ್ ಏನೋಶ್? ಸಂತೋಷ ಎಷ್ಟಿದೆ ಅವರಿಗೆ? ಬಹು ಆನಂದದಿಂದ, ಬಹು ಆನಂದ. ಇಲ್ಲಿ ಬಹಳ ಹಿಂಸೆ, ವಿಪರೀತ ಬಡತನ, ಬಹು ಆನಂದ. ಕ್ರಿಸ್ತನಲ್ಲಿ ಅವರ ಭಕ್ತಿ ಜೀವನ ಕೂಡ ಎಷ್ಟಿತ್ತು ಪ್ರೇರೆ? ಕ್ರಿಸ್ತನಲ್ಲಿ ಅವರಿಗಿರೋ ಭಕ್ತಿ ಎಷ್ಟಿತ್ತು ಗೊತ್ತಾ? 7ನೇ ವಚನ ಕಡೆ ಭಾಗದಲ್ಲಿ ಓದುವಾಗ, ವಾಕ್ಚಾತುರ್ಯ, ದೇವರ ಮೇಲಿನ ನಂಬಿಕೆ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ ನಿಮ್ಮಲ್ಲಿ ಹುಟ್ಟಿದೆ. ಈ ಮೊದಲಾದ ಎಲ್ಲಾ ವಿಷಯಗಳಲ್ಲಿ ನೀವು ಸಮೃದ್ಧರಾಗಿದ್ದೀರಿ. ಸಮೃದ್ಧರಂದ್ರೆ ಏನು? ಭಕ್ತಿಯ ವಿಷಯದಲ್ಲಿ ಅವರು ಲೋಪವಿಲ್ಲದೆ, ಕೊರತೆ ಇಲ್ಲದೆ ಸಮೃದ್ಧಿಯಾಗಿದ್ದಾರೆ. ಹಿಂಸೆಯಲ್ಲಿ, ಬಡತನದಲ್ಲಿ ಹೇಗಿದ್ದಾರೋ ಭಕ್ತಿಯಲ್ಲಿ ಕೂಡ ಬಲಿಷ್ಠರಾಗಿದ್ದಾರೆ, ಬಲವಾದ ಭಕ್ತಿಯುಳ್ಳವರು. ಆತ್ಮೀಕತೆಯಲ್ಲಿ ಅವರು ಆಳವಾಗಿದ್ದಾರೆ, ಭಕ್ತಿಯಲ್ಲಿ ಸಮೃದ್ಧರಾಗಿದ್ದಾರೆ, ಸಂತೋಷದಲ್ಲಿ ಸಂತೃಪ್ತರಾಗಿದ್ದಾರೆ. ಯಾರಿವರು? ಮಾಸಿಡೋನಿಯ ಸಭೆಯವರು. ಸೊ ನಾವು ಧ್ಯಾನ ಮಾಡುವಂತ ವಾಕ್ಯ ಏನಂತ ಹೇಳಿದ್ರೆ, ನಿಮ್ಮ ಮನೆಗಳನ್ನ ನೀವು ಅಲಂಕರಿಸಿಕೊಂಡಿದ್ದೀರಿ, ಶೃಂಗರಿಸಿದ್ದೀರಿ. ನನ್ನ ಆಲಯವನ್ನು ಶೃಂಗರಿಸಬೇಡ್ರಿ, ಪಾಳು ಬಿದ್ದಿರೋ ಆಲಯದ ವಿಷಯ ಚಿಂತನೆ ಮಾಡ್ರಿ, ಚಿಂತನೆ ಮಾಡ್ರಿ. ನಾನು ದೇವರ ವಾಕ್ಯವನ್ನು ಮುಗಿಸ್ಲಿಕ್ಕೆ ಕನ್ಕ್ಲೂಡಿಂಗ್ ಬರ್ತಾ ಇದ್ದೇನೆ. ಈ ಆಲಯ ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ವಿ. ಹೊಸ ಒಡಂಬಡಿಕೆಯ ದೇವರ ಸಭೆಗೆ ಹೋಲಿಕೆ, ದೇವರ ಸಭೆಗೆ ಸೂಚನೆ. ನೀವು ನಿಮ್ಮ ಮನೆಗಳಿಗೆ ಕೊಟ್ಟಿರುವಂತ ಆ ಪ್ರಾಮುಖ್ಯತೆಯನ್ನು ದೇವರ ಸಭೆಗೆ ಕೊಡ್ರಿ, ದೇವರ ಆಲಯಕ್ಕೆ ಕೊಡ್ರಿ. ಅಂದ್ರೆ ನೀವು ಮನೆಯಲ್ಲಿ ಇರಬೇಡ್ರಿ ಅಂತ ದೇವ್ರು ಹೇಳ್ತಾ ಇಲ್ಲ. ನಿಮ್ಮ ಮನೆಗಳನ್ನ ಸಾಧಾರಣವಾದ ಸುಖದಿಂದ ತುಂಬಿಲ್ಲ. ನೀವು ಹಲಿಗೆಗಳನ್ನ ಒದಿಸಿದ್ರಿ ಅಂತೇಳಿ ಸ್ವಾಮಿ ದೇವರಾತ್ಮನ ಮೂಲಕವಾಗಿ ಹಲಿಗೆ ವಿಷಯ ಯಾಕೆ? ಅವ್ರ ಮನೆಗಳಲ್ಲಿ ಅವ್ರು ಸುಖ ಪಡೋದು ಬೇಡವಾ? ಹೆಂಡತಿ ಮಕ್ಕಳ ಜೊತೆ ಆನಂದವಾಗಿರೋದು ಬೇಡ? ಇರ್ರಿ, ಆದ್ರೆ ನೀವು ಪ್ರಾಮುಖ್ಯತೆಯನ್ನು ಬಿಟ್ಟು ಬಿಟ್ಟಿದ್ದೀರಿ. ನಿಮ್ಮ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು, ಹೇಗೆ ಕೊಡಬೇಕು ಅದನ್ನು ಬಿಟ್ಟು. ಹೊಸ ಒಡಂಬಡಿಕೆ ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಓದ್ತೀವಿ. 31, 32, 33. ಅಲ್ಲಿ ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ, ನಾವು ಏನು ಹೊದ್ದುಕೊಳ್ಳಬೇಕು ಮತ್ತು ಏನು ಊಟ ಮಾಡಬೇಕು? ಸ್ವಾಮಿ ಹೇಳಿದ ಮಾತು 33ನೇ ವಚನದಲ್ಲಿ, ಮೊದಲು ನನ್ನ ನೀತಿಗಾಗಿಯೂ ರಾಜ್ಯಕ್ಕಾಗಿಯೂ ಮೊದಲು ಪ್ರಾಮುಖ್ಯತೆ ಕೊಡಿ, ಆಮೇಲೆ ಉಳಿದಿದ್ದು ವಿಷಯಗಳು. ಮೊದಲು ನನ್ನ ನೀತಿಗಾಗಿಯೂ ರಾಜ್ಯಕ್ಕಾಗಿಯೂ. ಈ ಮೊದಲು ಪ್ರಾಶಸ್ತ್ಯತೆ, ಪ್ರಾಮುಖ್ಯತೆ, ಪ್ರಾಧಾನ್ಯತೆಯನ್ನ ಯಹೂದ್ಯ ಜನರು ಬಿಟ್ಬಿಟ್ಟು, ಅವ್ರ ಮನೆ ಕಟ್ಟಿಕೊಂಡಿರುವಂತ ವಿಷಯದಲ್ಲಿ ದೇವರಿಗೆ ಬೇಸರ ಇಲ್ಲ, ಅವ್ರು ಸುಖವಾಗಿರೋದಕ್ಕೆ ದೇವರಿಗೆ ಬೇಸರ ಇಲ್ಲ. ಆದ್ರೆ ಅವರು ಮನೆಯಲ್ಲೇ ಕಟ್ಟಿಕೊಂಡಿದ್ದಾರೆ, ಅವರು ಸುಖವಾಗಿದ್ದಾರೆ. ಮಾತ್ರವೇ ಅಲ್ಲ, ಇನ್ನೊಂದು ಬಲಹೀನತೆ ಅವರಲ್ಲಿ ಇತ್ತು. ಏನು ಬಲಹೀನತೆ ಬೇರೆ? ಅವರು ದೇವರು ಆಲಯಕ್ಕೆ ಕೊಡುವಂತ ಪ್ರಾಮುಖ್ಯತೆಯನ್ನ ಕೊಡ್ಲಿಲ್ಲ ಮತ್ತು ದೇವರ ಆಲಯದ ವಿಷಯದಲ್ಲಿ ಚಿಂತನೆ ಮಾಡಲಿಲ್ಲ. ಇನ್ನೊಂದು ಅವರಲ್ಲಿ ಇರುವಂತ ಬಲಹೀನತೆ, ಹಗ್ಗಾಯನ ಪುಸ್ತಕಕ್ಕೆ ನಾವು ಬರೋಣ. ಹಗ್ಗಾಯ
ಒಂದನೇ ಅಧ್ಯಾಯ 2ನೇ ವಚನ. ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವನ್ನು ಬಂದಿಲ್ಲ. ಇದು ಒಂದು ಅವರ 3ನೇ ಬಲಹೀನತೆ. ಒಂದು, ಆಲಯದ ವಿಷಯದಲ್ಲಿ ಅವ್ರಿಗಿರುವಂತ ಅಜ್ಞಾನ, ಮರೆತು ಹೋಗುವಂತ ಅಜ್ಞಾನ. 2, ಆಲಯಕ್ಕೆ ಕೊಡದೇ ಇರತಕ್ಕಂತ ಪ್ರಾಮುಖ್ಯತೆ. 3ನೇದಾಗಿ, ಆಲಯವನ್ನ ಕಟ್ಟುವ ವಿಷಯದಲ್ಲಿ ಅವರಿಗಿರುವಂತ ಒಂದು ಬಲಹೀನತೆ, ನೆಪ. ಇನ್ನು ಸಮಯ ಬಂದಿಲ್ಲ. ಈ 3 ಬಲಹೀನತೆಗಳವರಲ್ಲಿ. ಅವರು ಆಲಯದ ವಿಷಯದಲ್ಲಿ ಪ್ರಾಮುಖ್ಯತೆ ಕೊಡ್ಲಿಲ್ಲ, ಆಲಯದ ವಿಷಯದಲ್ಲಿ ನಿರ್ಲಕ್ಷ್ಯ ಧೋರಣೆ. ಅವರ ಬಲಹೀನತೆಗಳನ್ನು ಒಪ್ಪಿಕೊಳ್ಳುವಂತ ಸಂದರ್ಭ ಬಂದಾಗ ಒಂದು ನೆಪವನ್ನು ಹೇಳ್ತಿದ್ರೆ, ಇನ್ನೂ ಸಮಯ ಬಂದಿಲ್ಲ, ಇಲ್ಲದ್ರೆ ನಾವು ಕಟ್ಟಿಬಿಡ್ತಿದ್ವಿ. ಅದಕ್ಕೆ ಪ್ರವಾದಿಯಾದ ಅಧ್ಯಾಯ ಹೇಳುವಂತ ಮಾತು, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ನೋಡಿ, ನಾವು ದೇವರ ಸಭೆ ವಿಷಯದಲ್ಲಿ, ದೇವರ ಸೇವೆ ವಿಷಯದಲ್ಲಿ, ದೇವ ಜನರ ವಿಷಯದಲ್ಲಿ ನಾವು ಏನನ್ನ ನೆನೆಸ್ಕೊಳ್ತೀವೋ ಆ ನಿರ್ಲಕ್ಷ್ಯ, ಆ ತಾತ್ಸಾರ ಮನೋಭಾವ ನಮ್ಮ ಹೃದಯದಲ್ಲಿ ಬಂದ ಕೂಡಲೇ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಇವತ್ತು ಈ ಕೂಟದಲ್ಲಿ ಕೂಡ ದೇವರು ಮಾತಾಡ್ತಾ ಇದ್ದಾರೆ. ನಮ್ಮ ಪ್ರಾಮುಖ್ಯತೆ ಯಾವುದಕ್ಕಾಗಿ, ಯಾರಿಗಾಗಿ? ನಮ್ಮ ಮುಖ್ಯವಾದಂತ ವ್ಯವಸ್ಥೆ ಯಾವುದಕ್ಕಾಗಿ, ಯಾರಿಗಾಗಿ? ನಾವು ನೆನೆಸ್ತೀವಿ, ದೇವರಲ್ಲಿ ಮುಂದುವರಿತಾ ಇದ್ದೀವಿ, ಕ್ರಮವಾಗಿದ್ದೀವಿ, ಇನ್ನೇನು ಬೇಕು ಎಂಬುದಾಗಿ. ಆದ್ರೂ ಕೂಡ ನಮ್ಮಲ್ಲಿರುವಂತ ಆ ಭಾರವನ್ನ ದೇವರು ಗಮನಿಸ್ತಾನೆ. ದೇವರ ಆಲಯದ ವಿಷಯದಲ್ಲಿ ಅಥವಾ ದೇವರ ಸಭೆ ವಿಷಯದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ, ಎಷ್ಟು ಜವಾಬ್ದಾರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ, ಎಷ್ಟು ಮುತುವರ್ಜಿಯನ್ನ ನಾವು ದೇವರ ಸಭೆ ವಿಷಯದಲ್ಲಿ ಇಡ್ತಾ ಇದ್ದೀವಿ. ಸಮಯವು ಇನ್ನೂ ಬಂದಿಲ್ಲ ಅವರು ಹೇಳುವಂತ ಮಾತು. ನೋಡಿ, ನಾವಿಲ್ಲಿ ಗಮನಿಸ್ತಾ ಇದ್ದೇವೆ, ಇದು ಅವ್ರ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳಿ ಅವರು ಹಲಗೆ ಓದಿಸಿದ ಮನೆಗಳಲ್ಲಿದ್ದಾರೆ. ಮಾತ್ರವೇ ಅಲ್ಲ, 1ನೇ ಅಧ್ಯಾಯ ಕನ್ನಡ ಬೈಬಲ್ ಅಲ್ಲಿ 10ನೇ ವಚನದ ಮೇಲ್ಭಾಗದಲ್ಲಿ ಇನ್ನೊಂದು ಮಾತಿದೆ, ನನ್ನ ಆಲಯವು ಹಾಳು ಬಿದ್ದಿದೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ತನ್ನ ಮನೆ ಕೆಲಸಕ್ಕೆ ತವಕ ಪಡ್ತಾ ಇದ್ದಾರೆ. ಅಂದ್ರೆ ಆಲಯವನ್ನು ಕಟ್ಟದೆ ಯಹೂದ್ಯರು ಸುಮ್ಮನೆ ಇರ್ಲಿಲ್ಲ, ಇದನ್ನು ಕಟ್ಟಿಲ್ಲ ಅಂತೇಳಿ ಅವರು ಕೂಡ ಸುಮ್ಮನೆ ಇಲ್ಲ, ಅವ್ರು ಬೇರೊಂದು ಕೆಲಸದಲ್ಲಿ ಇದ್ದಾರೆ. ಅದ್ಯಾವುದು ಬೇರೆ? ತನ್ನ ಮನೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಂದ್ರೆ ಸ್ವಂತವಾದ ಪ್ರಯತ್ನಗಳು, ಸ್ವಂತ ಕೆಲಸಗಳು, ಸ್ವಪ್ರಯತ್ನಗಳು ಅಥವಾ ಸ್ವಂತ ಕೆಲಸಗಳು. ತಿಮೋತಿನ ವಿಷಯದಲ್ಲಿ ಪೌಲನು ಫಿಲಿಪ್ಪಿ ಸಭೆಗೆ ಬರೀತಾರೆ. ಏನಂತ ಬರೀತಾನೆ? 2:20 ಫಿಲಿಪ್ಪಿ 2:20 ಬಹಳ ಚೆನ್ನಾಗಿದೆ ದೇವರ ವಾಕ್ಯ. 2:20 ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವರು ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ. ಫಿಲಿಪ್ಪಿ ಸಭೆಯು ಉಳಿದೆಲ್ಲ ಸಭೆಗಳಿಗಿಂತಲೂ ಪೌಲನಿಗೆ ಬಹಳಷ್ಟು ಪ್ರಿಯವಾದ ಸಭೆ. ಯಾಕಂದ್ರೆ ಅದು ಥಿಯರಿ ಅಂಡ್ ಪ್ರಾಕ್ಟಿಕಲ್ ಎರಡೂ ಕಾರ್ಯಗಳು ನಲ್ಲಿ ಆಕ್ಟಿವ್ ಆಗಿರುವಂತ ಸಭೆ, ಬಹಳ ಚಟುವಟಿಕೆಯಿಂದಿರುವ ಸಭೆ. ಪ್ರಾರ್ಥನೆ ಮತ್ತು ಪ್ರಾಯೋಗಿಕವಾದದ್ದು. ಪ್ರಾರ್ಥನೆ ನಾವು ಎಲ್ಲರಿಗೋಸ್ಕರ ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ಪ್ರಾಯೋಗಿಕ ಬರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಾಕ್ಟಿಕಲ್ ಲೈಫ್ ತೋರಿಸ್ಬೇಕಾದ್ರೆ ಕಷ್ಟ. ಸೊ ಇದು ಫಿಲಿಪ್ಪಿ ಸಭೆ 2 ವಿಷಯದಲ್ಲಿ ಇತ್ತು. ಸೇವೆಗಾಗಿ ಪ್ರಾರ್ಥನೆ ಮಾಡ್ತಾ ಇತ್ತು ಮತ್ತು ಪ್ರಾಯೋಗಿಕವಾಗಿ ಕೂಡ ಸಂಪರ್ಕದಲ್ಲಿ ಪ್ರಾಯೋಗಿಕ ಕೊಟ್ಟಿ ಕಳಿಸೋದು, ಅಗತ್ಯಗಳನ್ನು ತೀರಿಸೋದು, ಸುವಾರ್ಥಿಕರ ದೇವರ ಸೇವಕರ ಅಗತ್ಯ ಏನಿದೆ ಅದು ತೀರಿಸ್ತಾ ಇತ್ತು. ಸೊ ಆ ಸಭೆಗೆ ತಿಮೋತಿ ವಿಷಯದಲ್ಲಿ ಪರಿಚಯ ಮಾಡುವಾಗ ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವರು ನನ್ನ ಬಳಿಯಲ್ಲಿ ಯಾರು ಇಲ್ಲ. 21 ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ. ನಾವು ಚೆನ್ನಾಗಿರ್ಬೇಕು, ನಮ್ಮ ಮನೆಗಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು, ನಮ್ಮ ಒಂದು ಡೆವಲಪಿಂಗ್ ಒಂದು ಫಿಸಿಕಲ್ ಆಗಿ ಭೌತಿಕವಾಗಿ ನಾವು ಎಷ್ಟು ಡೆವಲಪ್ ಆಗ್ಬೇಕು.
ಯೇಸು ಕ್ರಿಸ್ತನ ಕಾರ್ಯಗಳು ಅಂದ್ರೆ ಏನು ಪ್ರಿಯರೇ? ಇಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾನೆ ಪೌಲನು. ಯೇಸು ಕ್ರಿಸ್ತನ ಕಾರ್ಯಗಳು. ನೋಡಿ, ತಿಮೋತಿಯನ್ನು ಇವನೊಬ್ಬ ಅನ್ಯನಿಗೆ ಹುಟ್ಟಿದವನು. ತಾಯಿ ಯಹೂದಿಗಳಾಗಿದ್ರು ಕೂಡ ಗ್ರೀಕನಿಗೆ ಸಂಬಂಧದಿಂದ ಹುಟ್ಟಿದಂತವನು ತಿಮೋತಿಯನ್ನು. ಅವನಿಗೆ ರಕ್ಷಣೆ ಹೊಂದಿದ ಕೂಡಲೇ ಅವನ ಸಾಕ್ಷಿಯನ್ನ ವಿಸ್ತರಿಸಿಕೊಂಡ. ಅಲ್ಲಿ ಲುಸ್ತ್ರದಲ್ಲಿ ಅವನ ಸಾಕ್ಷಿಯನ್ನು ಅಭಿವೃದ್ಧಿಪಡಿಸಿಕೊಂಡಿದ್ರಿಂದ ತಿಮೋತಿಯನ ಸಾಕ್ಷಿಯನ್ನು ಪೌಲನು ವಿಸ್ತರಣೆ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಕೂಡ ನಮ್ ಕುರಿತಾಗಿ ಅನೇಕರು ಒಳ್ಳೇದಾಗಿ ಮಾತಾಡ್ಬೇಕು ಅಂತ ತುಂಬಾ ಇಷ್ಟ ಪ್ರಿಯರೇ. ಪರ್ಸನಲ್ ಆಗಿ ನಮ್ಮ ಸಾಕ್ಷಿಯನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ಇತರರು ನಮ್ಮ ಸಾಕ್ಷಿಯನ್ನು ಬೇರೆಯವರು ಹೇಳಿಕ್ ಸಾಧ್ಯ. ಲುಸ್ತ್ರದಲ್ಲಿ ತಿಮೋತಿಯನ್ನು ತನ್ನ ಸಾಕ್ಷಿಯನ್ನು ಕಾಪಾಡಿಕೊಂಡಿದ್ರಿಂದ ಅನೇಕ ಸಭೆಗಳಲ್ಲಿ ಇತರರು ತಿಮೋತಿಯನ ಸಾಕ್ಷಿ ಕುರಿತಾಗಿ ವಿವರಿಸ್ತಾ ಇದ್ದಾರೆ. ನಮ್ಮ ಸಾಕ್ಷಿಯನ್ನು ಮನಸ್ಸಾಕ್ಷಿಯೊಂದಿಗೆ ಕಾಪಾಡಿಕೊಳ್ಳಬೇಕು. ಎರಡನೇದಾಗಿ ನಮ್ಮ ಸಾಕ್ಷಿಯನ್ನು ನಮ್ಮ ಸ್ಥಳೀಯ ಕುಟುಂಬದಲ್ಲಿ ಕಾಪಾಡಿಕೊಳ್ಬೇಕು. ಮೂರನೇದಾಗಿ ನಮ್ಮ ಸಾಕ್ಷಿಯನ್ನು ಸ್ಥಳೀಯ ಸಭೆಯಲ್ಲಿ ಕಾಪಾಡಿಕೊಳ್ಬೇಕು. ನಾಲ್ಕನೇದಾಗಿ ಇತರ ಸಭೆಗಳಲ್ಲಿ ನಮ್ಮ ಸಾಕ್ಷಿಯನ್ನು ನಾವು ಕಾಪಾಡ್ಕೊಳ್ಳೋದು ಬೇಡ, ಬೇರೆಯವರು ವಿವರಿಸ್ತಾರೆ, ಬೇರೆಯವರ ವಿಸ್ತರಣೆ ಮಾಡ್ತಾರೆ. ತಿಮೋತಿಯನ ಸಾಕ್ಷಿಯನ್ನ ಫಿಲಿಪ್ ಸಭೆಗೆ, ಎಫೆಸ ಸಭೆಗೆ, ಇನ್ನು ಅನೇಕ ಪೌಲನು ಎಲ್ಲೆಲ್ಲಿ ಸುತ್ತಾಡದ್ನೋ ಎಲ್ಲ ಸಭೆಗಳಿಗೆ ಪರಿಚಯ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಕಾರ್ಯಗಳ ವಿಷಯದಲ್ಲಿ ಅವನ ಹಾಗೆ ಚಿಂತಿಸುವೊಬ್ರು ಇಲ್ಲ. ಹಾಗಾದ್ರೆ ಹಗ್ಗಾಯನ ಕಾಲದಲ್ಲಿ ಯಹೂದ್ಯರು ಏನು ಚಿಂತನೆ ಮಾಡ್ತಾ ಇದ್ರೆ ಪ್ರೇರೆ? ಒಂದು, ಅವ್ರಿಗೆ ಎಷ್ಟು ಸುಖವಾಗಿರ್ಬೇಕು ಅನ್ನೋದ್ರ ಬಗ್ಗೆ. ಅವರ ಸ್ವಂತ ಕೆಲಸಗಳು ಎಷ್ಟು ಮಾಡಿಕೊಡ್ಬೇಕು. ಎರಡು ಅಂಶಗಳು. ನಾವೆಷ್ಟು ಸುಖವಾಗಿರ್ತೇವೆ, ನಮ್ಮ ಮನೆ ಕೆಲಸಗಳನ್ನ ಎಷ್ಟು ಮಾಡ್ಕೊಳ್ತೀವಿ. ಹಾಗಾದ್ರೆ ಅದನ್ನ ಪ್ರಶ್ನೆ ಮಾಡಿದ ಹಗ್ಗಾಯನಿಗೆ ಅವ್ರು ಕೇಳಿದಂತ ನೆಪ ಒಡ್ಡಿದ್ರು ಏನು? ಪ್ರಶ್ನೆ ಮಾಡೋದು, ನೋಡಿ ನೀವು ಸುಖವಾಗಿದ್ದೀರಿ ನಿಮ್ ಮನೆಗಳ ವಿಷಯದಲ್ಲಿ. ಅವ್ರು ಹೇಳಿದಂತ ಕಾರಣ ಏನು ಗೊತ್ತಾ? ಏನ್ ಕಾರಣ ಪ್ರಿಯರೇ? ಇನ್ನು ಟೈಮ್ ಬಂದಿಲ್ಲ, ಸ್ವಾರ್ಥ ಸಾರ್ಲಿಕ್ಕೆ ಇನ್ನು ಸಮಯ ಬಂದಿಲ್ಲ, ಕೂಟಗಳು ಮಾಡ್ಲಿಕ್ಕೆ ಸಮಯ ಬಂದಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಬಂದಿಲ್ಲ, ದೇವರ ಆಲಯದ ವಿಷಯದಲ್ಲಿ ಸಮಯ ಬಂದಿಲ್ಲ. ನಮ್ಮ ಕುಟುಂಬ ಇದು, ನಮ್ಮ ಮಕ್ಕಳು ಮಾಡ್ಲಿ. ನನ್ನ ಪ್ರಿಯ ಜೊತೆ ಸಹೋದರಿಗೆ ಹೇಳುವಂತ ಮಾತು, ದೇವರು ನಮ್ಮನ್ನ ಉಪಯೋಗಿಸಲಿಕ್ಕೆ ಯಾವಾಗ್ಲೂ ಸಿದ್ಧವಾಗಿದ್ದಾನೆ. ನನ್ನ ಸಮಯ ಇದೆ, ಯಾವಾಗ್ಲೂ ಸಮಯ ಇದೆ. 24x7 ಯುದ್ಧದ ಸೈನಿಕನಿಗೂ ಸಮಯ ಇಲ್ಲ, ನಿರ್ದಿಷ್ಟವಾದ ಸಮಯ ಇಲ್ಲ. 24x7 ಒಬ್ಬ ದೇವಭಕ್ತನಿಗೂ 24 ಗಂಟೆನೂ ಸಮಯ ಇದೆ. ಸೊ ಹಾಗಾಗಿ ದೇವರ ಕಾರ್ಯಗಳಿಗಾಗಿ ನಾವು ಯಾವಾಗ್ಲೂ ಸಮಯ ಕೊಡೋಣ, ಯಾವಾಗ್ಲೂ ಸಿದ್ಧರಾಗಿರೋಣ, ಯಾವಾಗ್ಲೂ ಕೂಡ ನಾವು ಮುಂದುವರಿಯೋಣ. ಕರ್ತ ನಮ್ಮನ್ನು ಬಲಪಡಿಸ್ತಾನೆ, ಕರ್ತ ನಮ್ಮನ್ನು ಉಪಯೋಗಿಸ್ತಾನೆ. ನಿಮ್ಮ ಪ್ರವರ್ತನೆ ಅದು ನಿಮ್ಮ ನಡತೆಯನ್ನು ಸರಿಪಡಿಸ್ಕೊಳ್ಳಿ. ಅನಂತರ ನೀವು ಆಲಯಕ್ಕೆ ಹೋಗಿ. ನೋಡಿ, ಆಲಯದ ವಿಷಯ ಬಂದಾಗ 8ನೇ ವಚನ ನಾನು ಮುಗಿಸ್ತಾ ಇದ್ದೇನೆ. ಆಲಯದ ವಿಷಯ ಬಂದಾಗ, ನೀವು ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ, ಮಾತುಗಳಿಂದ ಆಲಯವನ್ನು ಕಟ್ಟಬೇಡಿ. ಪ್ರಯಾಸವಿರ್ಲಿ, ಪ್ರಯತ್ನಗಳಿರ್ಲಿ. ಪ್ರಯಾಸ ಬೇಕು, ಪ್ರಯತ್ನ ಬೇಕು. ನೀವು ಮಲೆನಾಡಿಗೆ ಹೋಗಿ ಮರವನ್ನು ತಂದು ಕಟ್ಟಿರಿ. ನೀವು ಮಲೆನಾಡಿಗೆ ಹೋಗಿ ಮನೆಯನ್ನು ಕಟ್ಟಿಕೊಂಡು ಗೋಡೆಗಳನ್ನು ಒದಿಸಿದ್ದೀರಿ. ಈಗ ಮಲೆನಾಡಿಗೆ ಹೋಗಿ, ಯಾಕೆ? ಗುಡ್ಡಗಾಡ ಪ್ರದೇಶಕ್ಕೆ ಹೋಗ್ಬೇಕು. ಅಲ್ಲಿ ಪ್ರಯಾಸ ಮತ್ತು ಪ್ರಯತ್ನಗಳು. ನನ್ನ ಪ್ರಿಯರೇ, ದೇವರ ಕಾರ್ಯಗಳನ್ನು ಯಾವಾಗ್ಲೂ ಕೂಡ ಸರಳವಾಗಿ, ಪರಿಶ್ರಮವಿಲ್ಲದೆ, ಪ್ರಯತ್ನಗಳಿಲ್ಲದೆ, ಪ್ರಾಯೋಗಿಕವಾದ ಜೀವಿತಗಳಿಲ್ಲದೆ ನಡೆಯೋದಿಲ್ಲ. ಅಂದ್ರೆ ಮಾವಿನಕಾಯಿಯನ್ನ ಮಂತ್ರದಿಂದ ಉದುರಿಸಲಿಕ್ಕೆ ಸಾಧ್ಯವಿಲ್ಲ, ಪ್ರಯತ್ನಿಸಬೇಕು. ದೇವರ ಕೆಲಸಗಳು, ದೇವರ ಸಭೆ ವಿಷಯದಲ್ಲಿ ಕೂಡ ನಾವು ಅದೇ ತರ ಪ್ರಯತ್ನ ಮಾಡಬೇಕು. ನಾವು ಪ್ರಾಯೋಗಿಕ ಪ್ರಯತ್ನ ಮಾಡಬೇಕು. ದೇವರ ವಾಕ್ಯ ಮುಗಿಸುವಾಗ ನಾನೊಂದು ವಚನ ಹೇಳ್ತಿದ್ದೇನೆ. ಎಸ್ತೇರಳ ಗ್ರಂಥದಲ್ಲಿ 4ನೇ ಎಸ್ತೇರಳ ಗ್ರಂಥ, ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುತ್ತೇನೆ, ನೀವು ಉಪವಾಸ ಪ್ರಾರ್ಥನೆ ಮಾಡ್ರಿ, ನಾನು ಅರಸನ ಬಳಿಗೆ. ನಾನು ರಾಣಿಯಾಗಿದ್ದರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಕ್ ಹೋಗ್ತೀನಿ. ನೀವು ಮಾತ್ರ ಮನೇಲಿ ಸುಮ್ಮನಿರ್ಬೇಡ್ರಿ, ನೀವು ಕೂಡ ಉಪವಾಸದಲ್ಲಿ ಪ್ರಾರ್ಥನೆ ಮಾಡಿ. ಪ್ರಾಯೋಗಿಕವಾದ ಜೀವನ. ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ
ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬಾರದು. ನನ್ನ ಪ್ರಿಯ ಸಹೋದರ ಸಹೋದರಿ, ಅವರು ನೀವು ಆಲಯವನ್ನು ಕಟ್ಟಬೇಕಾದ್ರೆ ನೀವು ಮಲೆನಾಡಿಗೆ ಹೋಗ್ಬೇಕು, ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ಬೇಕು. ನೀವು ಹಾಗೆ ಇರೋದ್ರ ಸ್ಥಳದಲ್ಲೇ ಕಟ್ಟಬೇಡ್ರಿ, ಅಲ್ಲಿ ಇಲ್ಲಿ ಹೊಂಚ್ಕೋಬೇಡ್ರಿ. ಹೊಸ ಮರವನ್ನು ತರ್ರಿ, ಒಳ್ಳೆ ಮರವನ್ನು ತರ್ರಿ, ಗುಣಮಟ್ಟ ಉಳ್ಳ ಮರವನ್ನು ತರ್ರಿ. ಮತ್ತೆ ಆಳುಗಳನ್ನ ಕಳಿಸ್ಬೇಡ್ರಿ, ನೀವೇ ಹೊರಟೋಗ್ರಿ. ನಿಮ್ಮ ಬೆವರು ಸುರಿಬೇಕು, ನಿಮ್ಮ ಪ್ರಯತ್ನ ಕಾಣಬೇಕು, ನಿಮ್ಮ ಆಸಕ್ತಿ ಕಾಣಬೇಕು, ನಿಮ್ಮ ಶ್ರದ್ಧೆ ಕಾಣಬೇಕು, ಅದನ್ನ ನಾನು ನೋಡ್ಬೇಕು. ಪ್ರತಿ ಒಂದನ್ನು ಅವರಿಗೆ ವಿಧ ವಿಧವಾಗಿ ದೇವರು ಹೇಳ್ಕೊಡ್ತಾ ಇದ್ದಾನೆ. ನಾವೇನ್ ಕಲಿಬೋದಿದ್ರಲ್ಲಿ ದೇವರ ಸೇವೆ ಅಥವಾ ದೇವರ ಸಭೆ ವಿಷಯದಲ್ಲಿ ಅಥವಾ ಸುವಾರ್ತೆ ವಿಷಯದಲ್ಲಿ ನಾವು ಪರಿಶ್ರಮ ಪಡಲೇಬೇಕು. ನಾವು ಮನೇಲಿ ಇದ್ದುಕೊಂಡು ಯಾರ ಕೈಯಲ್ಲ ಸುವಾರ್ತೆ ಸಾಗಿಸ್ತೀವಿ, ಯಾರ ಕೈಯಲ್ಲ ನಾವು ಕರಪತ್ರ ಕಳಿಸ್ತೀವಿ, ಯಾರ ಮುಖಾಂತರ ಹೇಳಿರ್ತೀವಿ ಅಲ್ಲ ಪ್ರೇರೆ, ನಮ್ಮ ಪ್ರಾಯೋಗಿಕವಾದ ಜೀವನವನ್ನ ತೋರಿಸ್ಬೇಕು ಎಂಬುದಾಗಿ ಈ ಪಾಠದಿಂದ ನಾವು ಕರೀತಾ ಇದ್ದೇವೆ. ಸಭೆಗಾಗಿ ನಾವು ಪ್ರಾಯೋಗಿಕವಾಗಿ ದುಡಿಯೋಣ, ನಮ್ಮ ಸುಖವನ್ನ ನಾವು ಕಡಿಮೆ ಮಾಡಿಕೊಳ್ಳೋಣ, ಕರ್ತನ ಮನಸ್ಸನ್ನು ತಿಳಿದುಕೊಳ್ಳೋಣ, ಆತನ ಉದ್ದೇಶವನ್ನು ಗ್ರಹಿಸೋಣ, ಈ ಕಡೆಯಿಂದಲೇ ಕರ್ತನಿಗಾಗಿ ಕೆಲಸ ಮಾಡಿ ದುಡಿಯೋಣ. ದೇವರು ಈ ಮಾತುಗಳನ್ನ ನಮ್ಮೆಲ್ಲರಿಗೂ ಆಶೀರ್ವದಿಸಿ ಎಲ್ಲರಿಗೂ ವಂದನೆಗಳು.